Now we are discussing conjunctions. Conjunctions ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. Conjunctions ಅಂದ್ರೆ ಏನು? It is a part of speech which joins two phrases, two sentences, ಅಥವಾ two clauses, more than two clauses. Two ಅಂತಾನೆ ಅಲ್ಲ, maybe more than. Okay. So ಈಗ ನಾವು already first ನೋಡಿದ್ವಿ simple conjunctions. Okay. So fanboys like F, A, for, an, nor, but, or, yet, ಮತ್ತೆ so. ಇವೆಲ್ಲ ವರ್ಡ್ಸ್ conjunctions ಹೆಂಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಸೊ ಆಯ್ತಮ್ಮ. Now just in case. ಸೊ ಜಸ್ಟ್ ಅಂದ್ರೆ ಈಗ ಸದ್ಯ ಅಂತ ಆಗುತ್ತೆ. ಇನ್ ಅಂದ್ರೆ ಒಳಗೆ, ಕೇಸ್ ಅಂದ್ರೆ ಕೇಸ್. ಮೂರು ಪದಗಳು ಸಪರೇಟ್ ಆಗಿ ಅದರ ಮೀನಿಂಗ್ ಬೇರೆ ಇದೆ, ಬಟ್ ಅದು ಮೂರನ್ನು ಒಟ್ಟಿಗೆ ಹಾಕಿದಾಗ ಅದರ ಮೀನಿಂಗ್ ಬೇರೆ ಇದೆ. ಓಕೆ. ಐ ಬ್ರಾಟ್ ಅನ್ ಅಂಬ್ರೆಲಾ ಜಸ್ಟ್ ಇನ್ ಕೇಸ್ ಇಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ. ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. I brought an umbrella just in case it rains. ಒಂದು ವೇಳೆ ಮಳೆ ಆಗ್ಬೋದು ಅಂತ ನಾನು ಛತ್ರಿ ತಂದೆ. ಅದರ ಕಾರಣ ಏನು? ಒಂದು ವೇಳೆ ಮಳೆ ಆಗ್ಬೋದೇನೋ ಅನ್ನೋದನ್ನ ಊಹಿಸ್ಕೊಂಡು ನಾನು ಛತ್ರಿ ತಂದೆ. ಒಂದು ವೇಳೆ ಮಳೆ ಎಲ್ಲಾದ್ರೂ ಆದ್ರೆ ಅದಕ್ಕೋಸ್ಕರ ನಾನು ಛತ್ರಿ ತಂದೆ. ಈ ತರನು ತಗೋಬಹುದು. I brought an umbrella just in case it rains. Okay. Now take some extra money just in case you need it. Take some extra money just in case you need it. ಸ್ವಲ್ಪ ಜಾಸ್ತಿ ಹಣ ತಗೋ, ಒಂದ್ ವೇಳೆ ನಿನಗೆಲ್ಲಾದ್ರೂ ಬೇಕಾದ್ರೆ. I packed a jacket just in case the weather gets cold. Just in case the weather gets cold. ನಾನು ಒಂದು ಜಾಕೆಟ್ ನ ಪ್ಯಾಕ್ ಮಾಡಿದೆ. ಜಾಕೆಟ್ ಅಂದ್ರೆ ಜರ್ಕಿನ್, ಜಾಕೆಟ್, ಕೋಟ್ ಪ್ಯಾಕ್ ಮಾಡಿದೆ. ಒಂದು ವೇಳೆ ಎಲ್ಲಾದ್ರೂ ವೆದರ್ ತುಂಬಾ ಹಾಳಾದ್ರೆ, ಕೆಟ್ರೆ, the weather gets cold. Call me just in case you get lost. ಒಂದು ವೇಳೆ ನೀನೆಲ್ಲಾದ್ರೂ ಕಳೆದು ಹೋದ್ರೆ ನನಗೆ ಕಾಲ್ ಮಾಡು. ಅಂದ್ರೆ ಇದನ್ನೇ ಬಳಸಬೇಕು ಅಂತಿಲ್ಲ. ಈ ಒಂದು ವೇಳೆ ನೀನೆಲ್ಲಾದ್ರೂ ಅದು ಬೇರೆ ನೀವು ಹೇಳ್ಬೋದು, ಬಟ್ ಜಸ್ಟ್ ಇನ್ ಕೇಸು ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. I saved a copy of the file. ನಾನು ಆ ಫೈಲ್ದು ಕಾಪಿ ಸೇವ್ ಮಾಡಿದೆ. ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್. ಜಸ್ಟ್ ಇನ್ ಕೇಸ್ ಸಮಥಿಂಗ್ ಗೋಸ್ ರಾಂಗ್. ಸಮಥಿಂಗ್ ಏನಾದ್ರೂ, ಗೋಸ್ ಹೋಗುವುದು, ರಾಂಗ್ ತಪ್ಪಾಗಿ. ಅಂದ್ರೆ ಇಲ್ಲಿ ಏನಾದ್ರೂ ತಪ್ಪಾದ್ರೆ ಅನ್ನೋ ಮೀನಿಂಗ್ ಬರುತ್ತೆ. ಸಮಥಿಂಗ್ ಗೋಸ್ ರಾಂಗ್, ಸಮಥಿಂಗ್ ವೆಂಟ್ ರಾಂಗ್, ಏನೋ ತಪ್ಪು ನಡೀತು. ಗೋಸ್ ವೆಂಟ್ ಕೆಲವು ಇಂಗ್ಲಿಷ್ ನಲ್ಲಿ ಬಳಸೋದು ಬೇರೆ ಬೇರೆ ಇದರಲ್ಲಿ ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ತಾರೆ. ಗೋಸ್ ಅಂದ್ರೆ ಬರೀ ನಡ್ಕೊಂಡು ಹೋಗೋದು ಅಂತಲ್ಲ. ಹಾಳಾಯ್ತು ಅಂತ ಹೇಳಕ್ಕೆ ನಾವು ಹಾಳಾಗಿ ಹೋಯ್ತು ಅಂತ ಹೇಳಲ್ವಾ? ಹಾಳಾಗಿ ಹೋಯ್ತು. ಈ ಹೋಗುವುದು ಏನು ಹೋಗುವುದು? ಹಾಳಾಗಿ ಹೋಯ್ತು ಅಂತ ಹೇಳ್ತೀವಿ. ಹಾಳಾಯಿತು ಅನ್ನೋದಕ್ಕೆ ಹಾಳಾಗಿ ಹೋಯಿತು ಅಂತ ಹೇಳ್ತೀವಿ. ವಾಯ್ ಹೋಯಿತು. ಹೋಯ್ತು ಯಾಕೆ ಬಳಸ್ಬೇಕು? ಅದು ಏನ್ ಮಾಡುತ್ತೆ? ಎಂಫಸೈಸ್ ಮಾಡುತ್ತೆ ಆ ಒಂದು. ಓಕೆ. ಅದೇ ತರ ಸಮಥಿಂಗ್ ಗೋಸ್ ರಾಂಗ್, ಏನಾದ್ರೂ ತಪ್ಪು ನಡೆದರೆ, ಏನಾದ್ರೂ ತಪ್ಪು ಆದರೆ. ಸಮಥಿಂಗ್ ಹ್ಯಾಪನ್ಸ್ ರಾಂಗ್ ಅಂತ ಬರಲ್ಲ. ಸಮಥಿಂಗ್ ಗೋಸ್ ರಾಂಗ್, ಸಮಥಿಂಗ್ ವೆಂಟ್ ರಾಂಗ್, ಸಮಥಿಂಗ್ ಇಸ್ ಗೋಯಿಂಗ್ ಆನ್, ಸಮಥಿಂಗ್ ರಾಂಗ್ ಇಸ್ ಗೋಯಿಂಗ್ ಆನ್. ಓಕೆ. ಕೀಪ್ ಮೈ ನಂಬರ್ ಜಸ್ಟ್ ಇನ್ ಕೇಸ್ ದೇರ್ ಇಸ್ ಅನ್ ಎಮರ್ಜೆನ್ಸಿ. ನನ್ನ ನಂಬರ್ ಇಟ್ಕೊಳ್ಳಿ, ಒಂದು ವೇಳೆ ಎಲ್ಲಾದರೂ ಎಮರ್ಜೆನ್ಸಿ ಆದರೆ. ಓಕೆ.
ಇಂಥ ಸಿಚುವೇಶನ್ಸ್ ಅಲ್ಲಿ ಯು ಯೂಸ್ ಜಸ್ಟ್ ಇನ್ ಕೇಸ್. ಓಕೆ, ಸೊ ಇದೆಲ್ಲ ಯು ಶುಡ್ ರೀಡ್ ಲಾಟ್ ಆಫ್ ಎಕ್ಸಾಂಪಲ್ಸ್. ನಾವು ತುಂಬಾ ಓದಿದ್ರೇನೆ ಸಾಕು, ನಿಮಗೆ ಅಟ್ಲೀಸ್ಟ್ ಒಂದು 100 ಎಕ್ಸಾಂಪಲ್ಸ್ ಓದಿದ್ರೆ ಅದ್ರ ಮೀನಿಂಗು ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅಂಡ್ ಅದರಲ್ಲಿ ಒಂದು ಅಟ್ಲೀಸ್ಟ್ 5 ಎಕ್ಸಾಂಪಲ್ಸ್ ಆದ್ರೂ ನಿಮಗೆ ನೆನಪಲ್ಲಿ ಇರುತ್ತೆ, ಹೇಳಲಿಕ್ಕೆ ಬಳಸಬಹುದು. ಓಕೆ, ಇದು ಸೇಮ್. ಟೇಕ್ ಎನ್ ಅಂಬ್ರೆಲಾ ಇನ್ ಕೇಸ್ ಇಟ್ ರೈನ್ಸ್, ಎರಡು ಒಂದೇ ಮೀನಿಂಗ್. ಜಸ್ಟ್ ಅನ್ನ ತೆಗ್ದಿದೀವಿ ಅಷ್ಟೇ. ಇಟ್ಸ್ ಒನ್ ಅಂಡ್ ದ ಸೇಮ್ ಆಕ್ಚುಲಿ. ಟೇಕ್ ಎನ್ ಅಂಬ್ರೆಲಾ ಇನ್ ಕೇಸ್ ಇಟ್ ರೈನ್ಸ್ ಅಂದ್ರೆ ಸ್ವಲ್ಪ ಚೇಂಜ್ ಇದೆ, ಇಲ್ಲ ಅಂತಿಲ್ಲ, ಬಟ್ ಎರಡನ್ನೂ ಕಾಮನ್ ಆಗಿ ಯೂಸ್ ಮಾಡಬಹುದು. ಐ ಬ್ರಾಟ್ ಎಕ್ಸ್ಟ್ರಾ ಸ್ನಾಕ್ಸ್ ಇನ್ ಕೇಸ್ ಎನಿ ಒನ್ ಗೆಟ್ಸ್ ಹಂಗ್ರಿ, ಎರಡು ಸೇಮ್. ಓಕೆ, ನಾ ಒನ್ಸ್ ಅಂದ್ರೆ ಒಮ್ಮೆ. ಕನ್ನಡದಲ್ಲಿ ಒಮ್ಮೆನ ಎಲ್ಲೆಲ್ಲಿ ಬಳಸ್ತೀವಿ? ಒಮ್ಮೆ, ಒಂದು ಸಾರಿ. ಒಮ್ಮೆ, ಒಂದು ಸಾರಿ ಅನ್ನೋದನ್ನ ಎಲ್ಲೆಲ್ಲಿ ಬಳಸ್ತೀವಿ? 2-3 ಕಾಂಟೆಕ್ಸ್ಟ್ ಅಲ್ಲಿ ಬಳಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಂಗ್ಲಿಷ್ ಹಾಗೆ ಇರುತ್ತೆ. ಒನ್ಸ್ ಐ ಟ್ರೈಡ್ ಇಟ್ ಒನ್ಸ್, ನಾನು ಅದನ್ನ ಒಂದ್ಸಲ ಟ್ರೈ ಮಾಡಿದೆ, ಒಂದು ಸಲ. ಓಕೆ, ಐ ವೆಂಟ್ ದೇರ್ ಒನ್ಸ್, ನಾನು ಒಂದ್ಸಲ ಅಲ್ಲಿಗೆ ಹೋದೆ. ಇದು ಒನ್ಸ್ ಅನ್ನೋದು ಏನ್ ಹೇಳುತ್ತೆ? ಬಾರಿ. ಬಟ್ ಇಲ್ಲಿ ನೋಡಿ, ಒನ್ಸ್ ಯು ಲರ್ನ್ ಇಟ್ ಬಿಕಮ್ಸ್ ಈಸಿ. ಒಂದ್ಸಲ ನೀನು ಅದನ್ನ ಕಲ್ತ್ಕೊಂಡ್ರೆ ಅದು ನಿನಗೆ ಈಸಿ ಆಗುತ್ತೆ. ಇಲ್ಲೇನು ಇದರ ಅರ್ಥ ಏನು? ಒಮ್ಮೆ ನೀವು ಕಲ್ತ್ರೆ ನಿಮಗೆ ಅದು ಈಸಿ ಆಗುತ್ತೆ ಅಂದ್ರೆ ಒಂದು ಸಲ ಮಾತ್ರ ಕಲಿಬೇಕು ಅಂತಿದ್ಯಾ? ಅಲ್ಲ, ಅದು ಇಟ್ಸ್ ಅ ಕಂಜಂಕ್ಷನ್, ಜಾಯಿಂಟ್ ಮಾಡುತ್ತೆ, ರೈಟ್? ಒನ್ಸ್ ಯು ಲರ್ನ್ ಇಟ್ ಬಿಕಮ್ಸ್ ಈಸಿಯರ್ ಅಂದ್ರೆ ಒಂದ್ಸಲ ಮಾತ್ರ ಕಲಿಬೇಕು ಅಂತಿಲ್ಲ. ಓಕೆ, ಒನ್ಸ್ ಐ ಫಿನಿಶ್ ಮೈ ವರ್ಕ್ ಐ ವಿಲ್ ಜಾಯ್ನ್ ಯು. ಒಮ್ಮೆ ನಾನು ನನ್ನ ಕೆಲಸ ಮುಗಿಸಿದ ಮೇಲೆ ನಾನು ನಿಮಗೆ ಜಾಯ್ನ್ ಆಗ್ತೀನಿ. ಒಂದ್ಸಲ ನನಗಿದನ್ನು ಮುಗಿಸಕ್ ಬಿಡಿ. ಒಂದು ಸಲ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಒಂದು ಸಲ ಅಂದ್ರೆ ಒಂದು ಬಾರಿ, ಬಟ್ ಅದು ಬೇರೆ ತರನು ಬಳಸ್ತೀವಿ. ಹಾಗೆ ಇಂಗ್ಲಿಷ್ ಅಲ್ಲೂ ಒನ್ಸ್ ಅನ್ನೋದನ್ನ ಬೇರೆ ತರ ಬಳಸ್ತಾ ಇದೀವಿ. ಒನ್ಸ್ ದ ಮೂವಿ ಸ್ಟಾರ್ಟ್ಸ್ ಪ್ಲೀಸ್ ಸೈಲೆನ್ಸ್ ಯುವರ್ ಫೋನ್ಸ್. ಮೂವಿ ಒಂದ್ಸಲ ಶುರುವಾದ್ರೆ ಎಲ್ಲರೂ ನಿಮ್ಮ ಫೋನ್ ನ ಆಫ್ ಮಾಡ್ಕೊಳ್ಳಿ, ಸೈಲೆನ್ಸ್ ಮಾಡ್ಕೊಳ್ಳಿ. Once you've tried it, once you've tried it, you'll love the dish. ಒಂದ್ಸಲ ನೀವು ಅದನ್ನ ಟ್ರೈ ಮಾಡಿದ್ರೆ, ಟ್ರೈ ಅಂದ್ರೆ ಸೊ ಡಿಶ್, ಟ್ರೈ ದ ಡಿಶ್ ಅಂದ್ರೆ ಅದು ಆಹಾರವನ್ನ ತಿನ್ನಿರಿ ಅಂತ ಅರ್ಥ. ಒಂದ್ಸಲ ನೀವು ಅದನ್ನ ತಿಂದ್ರೆ ನೀವು ತುಂಬಾ ಇಷ್ಟಪಡ್ತೀರಾ. ಓಕೆ, ಸೊ ಅದೇ ತರ we can go through the other examples. Only if ಅಂದ್ರೆ ನೋಡಿ, I'll go to the party only if you come with me. I'll go to the party only if you come with me. ನೀನು ನನ್ನ ಜೊತೆಗೆ ಬಂದ್ರೆ ಮಾತ್ರ ನಾನು ಪಾರ್ಟಿಗೆ ಹೋಗ್ತೀನಿ. ಮಾತ್ರ, ಓನ್ಲಿ ಇಫ್. We'll buy the house only if we can afford it. Only if we can afford it. ನಾವು ಮನೆ ತಗೊಳ್ಳೋಣ, ನಮ್ ಕೈಲಿ ಅದಕ್ಕೆ ಅಫೋರ್ಡ್ ಮಾಡಕ್ ಆದ್ರೆ ಮಾತ್ರ, ನಮ್ ಸಾಮರ್ಥ್ಯಕ್ಕೆ ಅದಂದ್ರೆ ನಮ್ ಕೈಲಿ ಅದನ್ನ ಹಣ ಕೊಟ್ಟು ಖರೀದಿಸಕ್ಕಾದ್ರೆ ಮಾತ್ರ ನಾವು ಮನೆಯನ್ನ ತಗೊಳ್ಳೋಣ. We will. He'll help us only if we ask him nicely. He'll help us. ಅವನು ನಮಗೆ ಹೆಲ್ಪ್ ಮಾಡ್ತಾನೆ. ಹೇಗೆ? Only if we ask him nicely. ನಾವು ಅವನ ಹತ್ರ ಚೆನ್ನಾಗಿ ಕೇಳಿದ್ರೆ ಮಾತ್ರ, ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಮಾತ್ರ ಅವನು ನಮಗೆ ಹೆಲ್ಪ್ ಮಾಡ್ತಾನೆ. Only if. ದ್ರೆ ಮಾತ್ರ. The concert will happen only if the weather is good. ಕ್ಲೈಮೇಟ್ ಚೆನ್ನಾಗಿದ್ರೆ ಮಾತ್ರ, ದ್ರೆ ಮಾತ್ರ ಸಂಗೀತ ಕಾರ್ಯಕ್ರಮ ಶುರುವಾಗುತ್ತೆ. ಅಲ್ಲ, ಏನಿದೆ? ವಿಲ್ ಹ್ಯಾಪನ್, ಇರುತ್ತದೆ. ಓಕೆ, ಸೊ ಓನ್ಲಿ ಇಫ್ ಅಂದ್ರೆ ಏನು? ಗೋ ಥ್ರೂ ದಿ ಎಕ್ಸಾಂಪಲ್ಸ್. rather than, ಇದು ನೋಡಿ, ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. I prefer tea rather than coffee. He chose to walk rather than take the bus. She decided to stay home rather than go out. ಇದರ ಅರ್ಥ ಏನು? ಅವಳು ಹೊರಗಡೆ ಹೋಗುವ ಬದಲು ಮನೆಯಲ್ಲಿ ಇರಲು ನಿರ್ಧಾರ ಮಾಡಿದಳು. ದರ ಬದಲು, ಆದ್ಯತೆ ಕೊಡುವುದು. ದರ ಬದಲು. ಇಲ್ಲೇನಿ? ಹೊರಗಡೆ ಹೋಗುವುದರ ಬದಲು. ಬಸ್ಸು ತೆಗೆದುಕೊಳ್ಳುವ ಬದಲು. ಕಾಫಿಗಿಂತ ಟೀಗೆ ಆದ್ಯತೆ ಕೊಡುತ್ತೇನೆ. ಸೊ ಅದರ ಆದ್ಯತೆಯಿಂದ ಪ್ರಿಫರ್ ಅಂತ ಬರುತ್ತೆ. I'd like to read a book rather than watch TV.
ಟಿವಿ ನೋಡುವ ಬದಲು ಓದಲು ಇಷ್ಟಪಡ್ತೀನಿ. ಇದರ ಬದಲು ಅದು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ರಾದರ್ ದ್ಯಾನ್. ಓಕೆ, ಅದನ್ನ ಬರೀ ರಾದರ್ ದ್ಯಾನ್ ಅಂತ ಯೂಸ್ ಮಾಡಿ, ಬರೀ ರಾದರ್ ಅಂತಾನೆ ಯೂಸ್ ಮಾಡ್ಬೋದು. ಐಡ್ ರಾದರ್ ರೀಡ್ ಅ ಬುಕ್. ಇಲ್ಲಿ ನೋಡಿ, ಇದನ್ನ ಈ ತರನೇ ಯೂಸ್ ಮಾಡ್ಬೋದು. ಐ ವುಡ್, ಇಲ್ಲಿ ಲೈಕ್ ತೆಗೆದು ರಾದರ್ ಇಲ್ಲೇ ಹಾಕಿದ್ರೆ, ಐ ವುಡ್ ರಾದರ್, ಅಲ್ಲಿ ಲೈಕ್ ಅಂತ ಬೇಡ, ಐ ವುಡ್ ರಾದರ್ ರೀಡ್ ಅ ಬುಕ್ ದ್ಯಾನ್ ವಾಚ್ ಟಿವಿ. ಈ ರಾದರ್ನ ಅಲ್ಲೇ ಹಾಕೊಳ್ಳಿ. ಐಡ್ ರಾದರ್ ರೀಡ್ ಅ ಬುಕ್ than watch TV. I'd rather read a book than watch TV. ಟಿವಿ ನೋಡೋದಕ್ಕಿಂತ ನಾನು ಪುಸ್ತಕನೇ ಓದ್ತೀನಿ. I would rather. ಅಲ್ಲಿ ಲೈಕ್ ಅಂತ ಹಾಕಿದಾಗ I'd like to read a book rather than watch TV. Both are okay. Rather than waiting, wait ಮಾಡುವುದರ ಬದಲು they took action immediately. ಅವರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರು. Rather than first use money. Rather than spending money on clothes, she saved it for a vacation. ಬಟ್ಟೆ ಖರೀದಿಸಲು, ಬಟ್ಟೆ ತಗೊಳ್ಳಕ್ಕೆ ಅವಳು ಹಣ ಖರ್ಚು ಮಾಡೋದ್ರ ಬದಲು ಅದನ್ನ ಸೇವ್ ಮಾಡಿಟ್ಕೊಂಡು, ವೇಕೇಶನ್ ಅಂದ್ರೆ ಹಾಲಿಡೇ, ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ಕೆ ಹೋಗೋದು ಅಥವಾ ಏನಾದ್ರೂ ಮಾಡೋದು. ಓಕೆ, so that. ನೆಕ್ಸ್ಟ್ ಬಂದು so that. ನೋಡಿ, I studied hard so that I could pass the exam. ನಾನು ಕಷ್ಟಪಟ್ಟು ಓದಿದ್ದು ಯಾಕೆ ಅಂದ್ರೆ ಎಕ್ಸಾಮ್ ಪಾಸ್ ಮಾಡಬಹುದು ಅಂತ. ಆ ಮೀನಿಂಗ್ ಅದು so that. She saved money so that she could buy a car. ಅವಳು ಕಾರು ಖರೀದಿಸಲು ಹಣವನ್ನು ಉಳಿಸಿದಳು. ಅಂದ್ರೆ ಇಲ್ಲಿ ಇದೇ ಮೀನಿಂಗ್ ಬರುತ್ತೆ. ಯಾಕೆ ಅಂದ್ರೆ ಅವಳು ಕಾರು ಖರೀದಿಸಲು, she saved money so that she could buy a car. ಅವಳು ಕಾರು ಖರೀದಿಸಲು ಹಣವನ್ನು ಉಳಿಸಿದಳು. ಕಾರ್ ಖರೀದಿಸಬಹುದು ಅಂತ, ಅದಕ್ಕೋಸ್ಕರ ಉಳಿಸಿದಳು. We left early so that we could catch the train. He wore a jacket so that he wouldn't feel cold. ಅವನಿಗೆ ಚಳಿ ಆಗದಿರಲು ಅವನು ಜಾಕೆಟ್ ಧರಿಸಿಕೊಂಡ, ಅಥವಾ ಅವನು ಜಾಕೆಟ್ ಅನ್ನು ಧರಿಸಿಕೊಂಡ ಅವನಿಗೆ ಚಳಿ ಆಗದಿರಲು. ಆ ಕಾರಣಕ್ಕೋಸ್ಕರ so that. ನೋಡಿ, ಸೋ ಅನ್ನೋ ಪದ ಬೇರೆ, ದ್ಯಾಟ್ ಅನ್ನೋ ಪದ ಬೇರೆ, ಅವೆರಡೂ ಒಟ್ಟಿಗೆ ಹಾಕಿದಾಗ ಅದು ಎರಡೂ ಮೀನಿಂಗ್ ಚೇಂಜ್ ಆಗುತ್ತೆ. We left early so that we could catch the train. ನಾವು ರೈಲು ಹಿಡಿಯಲು ಬೇಗನೆ ಹೊರಟೆವು. ಓಕೆ, ಅಥವಾ ನಾವು ಬೇಗನೆ ಹೊರಟೆವು ರೈಲು ಹಿಡಿಯಲು so that we could catch the train. ರೈಲು ಹಿಡಿಯಬೇಕಾಗಿತ್ತು ಅಥವಾ ರೈಲು ಹಿಡಿಯಲು ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ, ನಾವು ಅನ್ನುವ ಕಾರಣಕ್ಕೋಸ್ಕರ ಅಂತ ಯೂಸ್ ಮಾಡೋದು. ಅನ್ನುವ ಕಾರಣಕ್ಕೋಸ್ಕರ, so that. Okay, he speaks slowly so that everyone can understand. ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಅಥವಾ ಎಲ್ಲರಿಗೂ ಅರ್ಥವಾಗಲಿಕ್ಕೋಸ್ಕರ ಅವನು ನಿಧಾನವಾಗಿ ಮಾತಾಡ್ದ. He speaks, ಮಾತಾಡ್ತಾನೆ. ಓಕೆ, ಸಿನ್ಸ್ ನೋಡಿ, ಸಿನ್ಸ್ ಎರಡು ಮೀನಿಂಗ್ ಇದೆ. ಒಂದು ಕಂಜಂಕ್ಷನ್ ಅಂತ ತಗೊಂಡಾಗ ಅದು ಬೇರೆ ಅರ್ಥ ಕೊಡುತ್ತೆ. ಟೈಮ್ ಇದರಲ್ಲಿ ಅದು ಬೇರೆ ಅರ್ಥ ಕೊಡುತ್ತೆ. ಓಕೆ, ಸಿನ್ಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ಸೈಡ್. ಮಳೆ ಬರುತ್ತಿರುವುದರಿಂದ ನಾವು ಒಳಗೆ ಉಳ್ಕೊಳ್ಳೋಣ. ಮಳೆ ಬರ್ತಾ ಇದೆ, ಅದಕ್ಕೆ ಕಾರಣ. ಓಕೆ, ಮಳೆ ಬರ್ತಾ ಇರೋ ಕಾರಣ, ಮಳೆ ಬರುತ್ತಾ ಇರುವುದಕ್ಕೋಸ್ಕರ ನಾವು ಒಳಗೆ ಉಳ್ಕೊಳ್ಳೋಣ. ಓಕೆ, ನಾವು ಒಳಗಡೆ ಇರ್ತೀವಿ, ಸ್ಟೇ ಇನ್ಸೈಡ್. ಸಿನ್ಸ್ ಅಂದ್ರೆ ದರಿಂದ. ಸಿನ್ಸ್ ಯು ಆರ್ ಹಿಯರ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ಇಲ್ಲಿರೋದ್ರಿಂದ ನಾವು ಸ್ಟಾರ್ಟ್ ಮಾಡೋಣ. ನಿಮಗೋಸ್ಕರ ವೇಟ್ ಮಾಡ್ತಿದ್ದೀವಿ, ಆಲ್ರೆಡಿ ಬಂದಿದ್ದೀರಾ, ಸೊ ನೀವು ಇಲ್ಲಿದ್ದೀರಾ, ಹೇಗೂ ಸ್ಟಾರ್ಟ್ ಮಾಡೋಣ. Since the project is finished, we can relax now.
ಪ್ರಾಜೆಕ್ಟ್ ಮುಗಿಸಿರೋದ್ರಿಂದ ನಾವು ರಿಲ್ಯಾಕ್ಸ್ ಮಾಡ್ಬೋದು. ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಐ ಆಸ್ಕ್ ಸಮನ್ ಎಲ್ಸ್. ನಿನಗೆ ಆಸಕ್ತಿ ಇಲ್ಲದ ಕಾರಣ ಅಥವಾ ನಿನಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಾನು ಬೇರೆಯವ್ರನ್ನ ಕೇಳ್ತೀನಿ. ಸಿನ್ಸ್ ದರಿಂದ. ಓಕೆ, ಸಿನ್ಸ್ ದ ಸ್ಟೋರ್ ಇಸ್ ಕ್ಲೋಸ್, ವಿಲ್ ಕಮ್ ಬ್ಯಾಕ್ ಟುಮಾರೋ. ಅಂಗಡಿ ಮುಚ್ಚಿರೋದ್ರಿಂದ ನಾಳೆ ಬರೋಣ ಅಥವಾ ನಾಳೆ ಬರ್ತೀವಿ. ಓಕೆ, ಸೊ ಇದು ಸಿನ್ಸ್ ಅಂತ ಯೂಸ್ ಮಾಡ್ತೀವಿ ಆಸ್ ಅ ಕಂಜಂಕ್ಷನ್. ಬಟ್ ಟೈಮ್ ಅಂತ ಯೂಸ್ ಮಾಡಿದಾಗ ಸಿನ್ಸ್ ಯೆಸ್ಟರ್ಡೇ, ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಲಾಸ್ಟ್ ವೀಕ್, since last month, since 1925 or since 2020, since 2024 ಅಲ್ಲಿಂದ ತಾಗುತ್ತದೆ. ಸಿನ್ಸ್ ಮಾರ್ನಿಂಗ್ ಬೆಳಗ್ಗೆಯಿಂದ. ಐ ಆಮ್ ಟಯರ್ಡ್, ಐ ಆಮ್ ಸಿಕ್. ಸಿನ್ಸ್ ವೆನ್, ಯಾವಾಗಿಂದ ಅಂತ ಕೇಳಬೇಕಾದ್ರೆ ಸಿನ್ಸ್ ವೆನ್, ಅದು ಯಾವಾಗಿಂದ ನಿಮಗೆ ಹುಷಾರಿಲ್ಲ. ಓಕೆ, ಸೇ ಲೈಕ್ ಐ ಆಮ್ ಸಿಕ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಸಿನ್ಸ್ ವೆನ್. ಸಿನ್ಸ್ ವೆನ್ ಅಂದ್ರೆ ಯಾವಾಗಿನಿಂದ. ಸಿನ್ಸ್ ಮಾರ್ನಿಂಗ್, ಸಿನ್ಸ್ ದಿಸ್ ಮಾರ್ನಿಂಗ್, ಇವತ್ತು ಬೆಳಗ್ಗೆಯಿಂದ. ಸಿನ್ಸ್ ವೆನ್ ಯಾವಾಗಿನಿಂದ. ಸಿನ್ಸ್ ದಿಸ್ ಮಾರ್ನಿಂಗ್, ಇವತ್ತು ಬೆಳಗ್ಗೆಯಿಂದ. ಓಕೆ, ಸಿನ್ಸ್ ಯೆಸ್ಟರ್ಡೇ ನಿನ್ನೆಯಿಂದ. ಸಿನ್ಸ್ ಲಾಸ್ಟ್ ವೀಕ್ ಕಳೆದ ವಾರದಿಂದ. ಗಾಟ್ ಇಟ್? ಅದು ಟೈಮಿಗೆ ಹಾಕ್ತಾರೆ, ಟೈಮ್ ಎಕ್ಸ್ಪ್ರೆಷನ್ಗೆ ಸಿನ್ಸ್ ಅಂತ ಹಾಕ್ತಾರೆ. ಇಲ್ಲಿ ಸಿನ್ಸ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ನೀನ್ ಇಲ್ಲಿ ಇರೋದ್ರಿಂದ, ಆ ರಿಂದ ಬೇರೆ ಅಲ್ವಾ. ಓಕೆ, ಸಿನ್ಸ್ ಆಯ್ತು. ನೆಕ್ಸ್ಟ್ ಬೈ ದ ಟೈಮ್. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬೈ ದ ಟೈಮ್. ಬೈ ದ ಟೈಮ್ ಅಂದ್ರೆ ಆ ವೇಳೆ ಆಗುವಷ್ಟರಲ್ಲಿ, ಆ ಸಮಯವಾಗುವಷ್ಟರಲ್ಲಿ ಅಂತ ಬರುತ್ತೆ ನೋಡಿ. ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್, ಇಟ್ ವಾಸ್ ಮಿಡ್ ನೈಟ್. ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್, ಇಟ್ ವಾಸ್ ಮಿಡ್ ನೈಟ್. ಅವಳು ಆ ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ವಷ್ಟರಲ್ಲಿ. Okay, by the time the sun set, we had reached the campsite. ಸೂರ್ಯ ಮುಳುಗುವಷ್ಟರಲ್ಲಿ ನಾವು ಕ್ಯಾಂಪ್ ಸೈಟ್ಗೆ ರೀಚ್ ಆಗಿದ್ವಿ. By the time he gets here, the meeting will be over. ಅವನು ಇಲ್ಲಿ ಬರೋಷ್ಟರಲ್ಲಿ ಮೀಟಿಂಗ್ ಮುಗಿದೋಗಿರುತ್ತೆ. By the time I woke up, the rain had stopped. By the time I woke up, the rain had stopped. ನಾನು ಎಚ್ಚರಗೊಳ್ಳುವಷ್ಟರಲ್ಲಿ ಮಳೆ ನಿಂತಿತ್ತು. By the time they realized the mistake, it was too late. ನೋಡಿ, ಅವರು ಆ ತಪ್ಪನ್ನ ಅರಿತುಕೊಳ್ಳುವಷ್ಟರಲ್ಲಿ, ರಿಯಲೈಸ್ ಮಾಡಿಕೊಳ್ಳುವಷ್ಟರಲ್ಲಿ ಆಗಲೇ ತಡವಾಗಿತ್ತು. ಇಟ್ ವಾಸ್ ಟೂ ಲೇಟ್, ತುಂಬಾ ತಡವಾಗಿತ್ತು. By the time she called, I had already left the office. ಅವಳು ಕರೆ ಮಾಡುವಷ್ಟರಲ್ಲಿ ನಾನು ಆಗಲೇ ಆಫೀಸನ್ನು ಬಿಟ್ಟಿದ್ದೆ. By the time. Okay, right? ಸೊ ಈ ತರದ್ದು ಕಂಜಂಕ್ಷನ್ಸ್ ಬಹಳ ಇದೆ. ಎಷ್ಟು ಕಲಿತೀವಿ ಅಷ್ಟು ನಮಗೆ ಫ್ಲೂಯೆಂಟ್ ಆಗಿ ಮಾತಾಡ್ಬೋದು. ಇಷ್ಟೇ ಅಂತಲ್ಲ, ತುಂಬಾ ಇದೆ. ಎಷ್ಟು ನಾವು ಜಾಸ್ತಿ ಕಲಿತಾ ಹೋಗ್ತೀವಿ ಅಷ್ಟೇ ಫ್ಲೂಯೆಂಟ್ ಆಗಿ, ಅಂದ್ರೆ ಕಲಿಯೋ ಪದಗಳನ್ನು ನಾವು ಬಳಸ್ತಾ ಇರಬೇಕು, ಅದು ನಮಗೆ ನೆನಪಲ್ಲೂ ಇರಬೇಕು, ಹೇಳಿ ಅಭ್ಯಾಸ ಇರಬೇಕು. ಓಕೆ, ಸೊ ಬೈ ದ ಟೈಮ್ ಆಯ್ತು. ಮತ್ತೆ ನಿಮಗೆ ಈವನ್ ಇಫ್ ನೋಡಿ, ಅದನ್ನು ನೋಡ್ಬೇಡ. ಈವನ್ ಇಫ್ ಇಟ್ ರೈನ್ಸ್, ವಿಲ್ ಗೋ ಟು ದ ಪಾರ್ಕ್. ಮಳೆ ಆದ್ರೂ ಕೂಡ ಅಥವಾ ಮಳೆ ಬಂದ್ರೂ ನಾವು ಪಾರ್ಕಿಗೆ ಹೋಗ್ತೀವಿ. ಈವನ್ ಇಫ್ ಇಟ್ ರೈನ್ಸ್. ಅಥವಾ ಇದನ್ನ ನೀವು ಇಂಟರ್ಚೇಂಜ್ ಮಾಡ್ಬೋದು. ವಿಲ್ ಗೋ ಟು ದ ಪಾರ್ಕ್ ಈವನ್ ಇಫ್ ಇಟ್ ರೈನ್ಸ್. ಅದನ್ನ ನಾನು ಹೇಳಿರಲ್ಲ. ಕೆಲವುದು ಇಟ್ ವಾಸ್ ಮಿಡ್ ನೈಟ್, ಕೆಲವು ಕಂಜಂಕ್ಷನ್ಸ್ ಅನ್ನ ನೀವು ಕಂಜಂಕ್ಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಕ್ಲಾಸಸ್, ಇದು ಫಸ್ಟ್ ಕ್ಲಾಸ್, ಇದು ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತೀವಿ. ಕ್ಲಾಸ್ ಇದು ಫುಲ್ ಸೆಂಟೆನ್ಸ್, ಇದು ಸೆಂಟೆನ್ಸ್ ಎಲ್ಲಿಗೆ ಫುಲ್ ಸ್ಟಾಪ್ ಇರೋವರೆಗೆ ಸೆಂಟೆನ್ಸ್. ಕಾಮಾ ಇದೆಯಲ್ವಾ, ಕಾಮಾ ಇಂದ ಈ ಕಡೆ ದಟ್ ಇಸ್ ಅ ಫಸ್ಟ್ ಕ್ಲಾಸ್, ಇದು ಸೆಕೆಂಡ್ ಕ್ಲಾಸ್. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್. ಅದರಲ್ಲಿ ನಿಮಗೆ ಡಿಪೆಂಡಿಂಗ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್, ಆಮೇಲೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತಿದೆ. ಅದರ ಬೇಡ. ಈಗ ಇದನ್ನ ನಾವು ಫಸ್ಟಿಗೆ ಹೇಳ್ಬೋದು. ಕನ್ನಡದಲ್ಲಿ ಹೇಗೆ, ಮಧ್ಯರಾತ್ರಿ ಆಗಿತ್ತು ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ, ಇದು ಓಕೆ. ಅವಳು ಪುಸ್ತಕ ಮುಗಿಸುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು. ಇದನ್ನ ಇಂಗ್ಲಿಷ್ ಅಲ್ಲಿ ಎರಡು ತರನೂ ಹೇಳ್ಬೋದು. ಅಂದ್ರೆ ಇದನ್ನೇ ಫಸ್ಟಿಗೆ ಹೇಳ್ಬೋದು. ಇಟ್ ವಾಸ್ ಮಿಡ್ ನೈಟ್ ಬೈ ದ ಟೈಮ್ ಶಿ ಫಿನಿಶ್ ದ ಬುಕ್, ಆ ತರನು ಹೇಳ್ಬೋದು. By the time she finished the book, it was midnight. It was midnight by the time she finished the book. Okay? ಆಮೇಲೆ ಇದನ್ನ ಹೇಳಲಿಕ್ಕಾಗಲ್ಲ. We'll stay inside since it's raining. ಅದು ಅಷ್ಟು ಸೂಟ್ ಆಗಲ್ಲ. Since it's raining, we'll stay inside.
ಕಾರಣನ ನಾವು ಫಸ್ಟ್ ಹೇಳ್ತೀವಿ. ನಾವು ಉಳ್ಕೊಳ್ಳೋದ್ರ ಬಗ್ಗೆ ಅಲ್ಲ. ಏನಕ್ಕೆ ನಾವು ಉಳ್ಕೋತೀವಿ? ಬಿಕಾಸ್ ಇಟ್ಸ್ ರೈನಿಂಗ್ ವಿಲ್ ಸ್ಟೇ ಇನ್ಸೈಡ್. ಆ ಮೀನಿಂಗ್ ಬರ್ತದೆ. ಸಿನ್ಸ್ ಇಟ್ಸ್ ರೈನಿಂಗ್. ಓಕೆ. ಐ ಸ್ಟಡಿಡ್ ಸೋ ಹಾರ್ಡ್ ಸೊ ದ್ಯಾಟ್ ಐ ಕುಡ್ ಪಾಸ್ ದ ಎಕ್ಸಾಮ್. ಇದನ್ನ ನೀವು ಸೋ ದ್ಯಾಟ್ ಇಲ್ಲಿ ಇರೋದ್ರಿಂದ ಫಸ್ಟಿಗೆ ಅಲ್ಲಿ ಇಲ್ಲೂ ಹಾಕಕ್ಕಾಗಲ್ಲ. ಕೆಲವುದು ಫಸ್ಟಿಗೆ ಹಾಕೋದನ್ನ ಮಧ್ಯದಲ್ಲಿ ಹಾಕೋದು. ಓಕೆ. ಈವನ್ ಇಫ್. ಓಕೆ. ಈವನ್ ಇಫ್ ನೋಡೋಣ. ಈವನ್ ಇಫ್ ಇಟ್ ರೈನ್ಸ್ ವಿಲ್ ಪುಟ್ ಆಯ್ತಲ್ಲ ಇದು. ಐ ವಿಲ್ ಹೆಲ್ಪ್ ಯು ಈವನ್ ಇಫ್ ಐ ಆಮ್ ಟೈರ್ಡ್. ಈವನ್ ಇಫ್ ಐ ಆಮ್ ಟೈರ್ಡ್. ಸಿ ಇಫ್ ಜೊತೆಗೆ ಈವನ್ ಇಫ್, ಓನ್ಲಿ ಇಫ್, ಆಸ್ ಇಫ್ ಇವೆಲ್ಲ ಬರುತ್ತೆ. ಆಸ್ ಇಫ್ ಆಮೇಲೆ ನೋಡೋಣ. ಐ ವಿಲ್ ಹೆಲ್ಪ್ ಯು ಈವನ್ ಇಫ್ ಐ ಆಮ್ ಟೈರ್ಡ್. ನಾನು ಸುಸ್ತಾದ್ರೂ ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ. ಶಿ ವಿಲ್ ಸಕ್ಸೀಡ್ ಈವನ್ ಇಫ್ ಇಟ್ಸ್ ಡಿಫಿಕಲ್ಟ್. ಅದು ಕಷ್ಟ ಇದ್ರೂ ಅವಳು ಸಕ್ಸೀಡ್ ಆಗ್ತಾಳೆ. ಈವನ್ ಇಫ್ ದೇ ಇನ್ವೈಟ್ ಮೀ ಐ ವೋಂಟ್ ಗೋ. ಅವ್ರು ಕರೆದ್ರೂ ನಾನು ಹೋಗಲ್ಲ. ಐ ಅಟೆಂಡ್ ದ ಮೀಟಿಂಗ್ ಈವನ್ ಇಫ್ ಐ ಆಮ್ ಲೇಟ್. ನಾನು ಲೇಟ್ ಆದ್ರೂ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಈವನ್ ಇಫ್ ಐ ಫೇಲ್ ಐ ಕೀಪ್ ಟ್ರೈಯಿಂಗ್. ನಾನು ಫೇಲ್ ಆದ್ರೂ ಟ್ರೈ ಮಾಡ್ತಾನೆ ಇರ್ತೀನಿ. ಆದ್ರೂ ಕೂಡ ಅಥವಾ ಆದ್ರೂ ಹೆಂಗ್ ಬಳಸ್ತೀರ ಹಾಗೆ. ಗಾಟ್ ಇಟ್? ಸೊ ನಿಮಗೆ ಕಂಜಂಕ್ಷನ್ ಗೊತ್ತಿದ್ರೆ ನೆಕ್ಸ್ಟ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತಿದೆ. ಕಂಜಂಕ್ಷನ್ ಗೊತ್ತಿದ್ರಲ್ಲ, ಚೆನ್ನಾಗಿ ಗೊತ್ತಾದ ನಂತರ ನಾನು ಹೇಳ್ತಾ ಇರೋದು. ಅದಕ್ಕೆ ನಿಮಗೆ ಸಹಾಯ ಆಗುತ್ತೆ. ನೆಕ್ಸ್ಟ್ ನಮಗೆ ಅದೇ ಬೇಕಾಗಿರೋದು. ಇದು ಕಾಂಪ್ಲೆಕ್ಸ್, ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಇದು ಸಿಂಪಲ್ ಆಗಿದೆ, ಇನ್ನು ಸ್ವಲ್ಪ ದೊಡ್ಡದಿರೋದು ಇದೆ. ಕಂಜಂಕ್ಷನ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ, ಆಮೇಲೆ ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ, ಇಲ್ಲಿ ನೋಡಿ. ಆಲ್ದೋ ಶಿ ಸ್ಟಡಿಡ್ ಹಾರ್ಡ್, ಶಿ ಡಿಡ್ಂಟ್ ಸ್ಕೋರ್ ವೆಲ್, ಸೊ ಶಿ ಪ್ಲಾನ್ ಟು ವರ್ಕ್ ಹಾರ್ಡ್ ನೆಕ್ಸ್ಟ್ ಟೈಮ್. ಇಲ್ಲಿ ಸೋ ಇದೆ, ಆಲ್ದೋ ಇದೆ, ರೈಟ್? ಎರಡು ಕಂಜಂಕ್ಷನ್ ನ ಬಳಸ್ಬಿಟ್ಟು ನಾವು ಇಷ್ಟು ದೊಡ್ಡ ಕ್ಲಾಸ್ ಮಾಡಿದ್ವಿ. ಆಲ್ದೋ ಶಿ ಸ್ಟಡಿಡ್ ಹಾರ್ಡ್, ಅವಳು ಕಷ್ಟಪಟ್ಟು ಓದಿದ್ರು ಅವಳು ಉತ್ತಮ ಅಂಕ ಗಳಿಸಲಿಲ್ಲ. ಯಾಕೆಂದ್ರೆ ಆದ್ರಿಂದ ಅವಳು ನಿಜವಾಗಿ ಹೆಚ್ಚು ಕೆಲಸ ಮಾಡಲು ಯೋಜಿಸಿದಳು. ಆಮೇಲೆ ಮುಂದೆ ಏನಾದ್ರೂ ಹಾಕ್ಬೋದು ನೀವು. ಬಟ್ ಎಲ್ಲ ನೀವು ಕರೆಕ್ಟ್ ಮಾಡೋಕೆ ನಿಮಗೆ ಕಂಜಂಕ್ಷನ್ಸ್ ಚೆನ್ನಾಗಿ ಗೊತ್ತಿರಬೇಕು, ಪ್ರೊವೈಡೆಡ್ ನಿಮ್ಮ ಟೆನ್ಸ್ ಚೆನ್ನಾಗಿರ್ಬೇಕು. ಓಕೆ. ದೀಸ್ ನೋಡಿ, ನಾನು ಸಿನಿಮಾ ನೋಡ್ಬೇಕಂತ ಬಯಸಿದೆ, ಆದ್ರೆ ಅದು ಸೋಲ್ಡ್ ಔಟ್ ಆದ ಕಾರಣ ನಾನು ಮನೆಯಲ್ಲೇ ಇದ್ದೆ. ಐ ವಾಂಟೆಡ್ ಟು ವಾಚ್ ದ ಮೂವಿ ಬಟ್ ಅಂಡ್ ಸಿನ್ಸ್ ಎರಡು ಒಟ್ಟಿಗೆ ಯೂಸ್ ಮಾಡ್ತೀವಿ. ಬಟ್ ಆದ್ರೆ since it was sold out, I stayed home. ಅಥವಾ ಬಟ್ ತೆಗೆದ್ರು I wanted to watch the movie, but ಆದರೆ since it was sold out, I stayed home. ಬಟ್ ಸಿನ್ಸ್ ಎರಡು ಒಟ್ಟಿಗೆ ಬರ್ತಾ ಇದೆ. ಓಕೆ. ನೆಕ್ಸ್ಟ್ ನೋಡಿ, ಸೂರ್ಯ ಮುಳುಗಿದಾಗ ತಾಪಮಾನ ಕಡಿಮೆ ಆಯಿತು ಮತ್ತು ಯಾರೋ ಮಕ್ಕಳು ಒಳಗೆ ಹೋದರು. ಸೊ ಇಲ್ಲಿ ಏನಿದೆ? ಆ್ಯಂಡ್ ಇದೆ ಅಷ್ಟೇ, ಸಿಂಪಲ್ ಆಗಿರೋದಿಲ್ಲ. ಕಂಜಂಕ್ಷನ್ಸ್ ನಿಮಗೆ ಗೊತ್ತಾದ್ರೆ, ನೀವು ಟೆನ್ಸ್ ಚೆನ್ನಾಗಿದ್ರೆ ನಿಮಗೆ 80% ಬಂದಂಗೆ, 85% ಬಂದಂಗೆ, ಆರ್ ಮೇ ಬಿ 90%. ಇನ್ 10% ಸ್ವಲ್ಪ ಫ್ರೇಸಸ್ ಅನ್ನ ನಾವು ಮೇಂಟೈನ್ ಮಾಡಬೇಕು. ಓಕೆ. ಓಕೆ, ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ? ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಅಂದ್ರೆ ಏನು? ಎರಡು ಸೆಂಟೆನ್ಸ್ ಅಲ್ಲ, ಎರಡು ಕ್ಲಾಸಸ್ ಗಳನ್ನ ಕೂಡಿಸಿ ನಮಗೆ ಏನ್ ಹೇಳಬೇಕು ಅದನ್ನ ಸ್ವಲ್ಪ ಕನೆಕ್ಟ್ ಮಾಡಿ ಹೇಳೋ ತರ. ಒಂದ್ ಸೆಂಟೆನ್ಸ್ ಹೇಳ್ತೀವಿ, ಇನ್ನೊಂದು ಸೆಂಟೆನ್ಸ್ ಹೇಳ್ತೀವಿ, ಅದು ಎರಡನ್ನೂ ಕನೆಕ್ಟ್ ಮಾಡೋ ತರ ಇರಬೇಕು. ಎರಡು ಕನೆಕ್ಟ್ ಆದಾಗ ಅಲ್ಲಿ ಎರಡು ಕ್ಲಾಸ್ ಆಗುತ್ತೆ. ಓಕೆ, ರೈಟ್. ಸೊ ಅದರಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತೆ ಡಿಪೆಂಡೆಂಟ್ ಕ್ಲಾಸ್ ಅಂತಿದೆ, ಅದೆಲ್ಲ ಬೇಡ. ಜಸ್ಟ್ ಕಂಜಂಕ್ಷನ್ಸ್ ಏನು ಅಂತ ತಿಳ್ಕೊಂಡು ಅದನ್ನ ನಾವು ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ನಾವು ಎಲ್ಲಿದ್ದೀವಿ ಇವಾಗ? ಈವನ್ ದೋ, ಆಲ್ ದೋ ಇದೆಲ್ಲ ಆಗಿದೆ. ಈವನ್ ಇಫ್, ಬೈ ದ ಟೈಮ್, ಸಿನ್ಸ್, ಸೊ ದಟ್, ರಾದರ್ ದ್ಯಾನ್, ಓನ್ಲಿ ಇಫ್, ಒನ್ಸ್, ಇನ್ ಕೇಸ್, ಜಸ್ಟ್ ಇನ್ ಕೇಸ್, ಸೊ, yet, or, but, not ಇವೆಲ್ಲ ಆಗಿದೆ, ರೈಟ್? ಸೊ ಇದರಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ಸ್, ಕೋಆರ್ಡಿನೇಟ್ ಕಂಜಂಕ್ಷನ್ಸ್ ಅವೆಲ್ಲ ಇದೆ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಹೆಸರು ತಲೆ ಕೆಡಿಸ್ಕೊಬೇಡಿ, ನಮಗೆ ಆ ವರ್ಡ್ಸ್ ನೆನಪಿರ್ಬೇಕಷ್ಟೇ. ಈವನ್ ದೋ ಅಂದ್ರೆ ಏನಿಲ್ಲ. ಎಕ್ಸಾಂಪಲ್ ನೋಡಿ, ಮಳೆ ಬರ್ತಾ ಇದ್ರೂ ಕೂಡ, ಈ ಇದ್ರೂ ಕೂಡ, ಆದ್ರೂ ಕೂಡ, ಬಂದ್ರೂ ಕೂಡ,
ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಕೇಳಿದ್ರೂ ಕೂಡ ಇದ್ರೂ ಕೂಡ ಬರುತ್ತಲ್ವಾ, ಅದೇನೆ. ಮಳೆ ಬರ್ತಾ ಇದ್ರು ಕೂಡ ಅವರು ಪಾರ್ಕ್ಗೆ ಅವರು ವಾಕ್ ಹೋದ್ರು. ಓಕೆ, even though it was raining they went for a walk. Even though it was raining they went for a walk. Even though it was raining, ಮಳೆ ಬರ್ತಾ ಇಟ್ ವಾಸ್ ರೈನಿಂಗ್ ಅಂದ್ರೇನು? ಮಳೆ ಆಗ್ತಾ ಇತ್ತು. ಇಟ್ ಅನ್ನೋದಕ್ಕೆ ಇಲ್ಲಿ ಪ್ರಾಮುಖ್ಯತೆ ಇಲ್ಲ. ಮಳೆ ಆಗ್ತಾ ಇತ್ತು, ಇಟ್ ವಾಸ್ ರೈನಿಂಗ್. ಮಳೆ ಆಗ್ತಾ ಇದ್ರು ಕೂಡ ಅವರು ವಾಕ್ ಹೋದ್ರು. even though it was raining. ಓಕೆ, ಸೊ ಈ ಒಂದನ್ನು ನೀವು ರಿಪ್ಲೇಸ್ ಮಾಡಿ ದೋ ಅಂತ ಹಾಕ್ಬೋದು, ಅಥವಾ ಆಲ್ದೋ ಅಂತಾನೂ ಹಾಕ್ಬೋದು. ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. even though it was raining they went for a walk. although it was raining they went for a walk. although ಹಾಕಿದಾಗ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಲಿಬೇಕಾದ್ರೆ ಅಲ್ಲಿ ತುಂಬಾ ಡೀಟೇಲ್ ಆಗಿ ಆಮೇಲೆ ಕಲಿಬಹುದು. ಫಸ್ಟ್ ನಾವು even though, although, though ಎಲ್ಲ ಒಂದೇ ಮೀನಿಂಗ್ ಬರುತ್ತೆ. ಬಟ್ ದೋ ಅನ್ನೋದನ್ನ ಕೊನೆಗೆ ಹಾಕ್ತೀವಿ. ಕೊನೆಗೆ ಹಾಕಿದಾಗ ಅದು ಬೇರೆ ಸೇಮ್ ಮೀನಿಂಗ್ ಬರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಕೊನೆಗೆ ಹಾಕ್ಬೋದು. ಇದು ಈ ಒಂದನ್ನು ಕೊನೆಗೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಸೊ ಇದನ್ನ ದೇ ವೆಂಟ್ ಫಾರ್ ಅ ವಾಕ್, ಈ ಕ್ಲಾಸ್ ಅನ್ನ ಫುಲ್ ಈ ಕಡೆ ಹಾಕ್ಬೋದು. ದೇ ವೆಂಟ್ ಫಾರ್ ಅ ವಾಕ್ even though it was raining, ಆ ತರ ಹೇಳ್ಬೋದು. ಇದನ್ನ ನೀವು even though ಇಲ್ಲಿ ಹಾಕಕ್ಕಾಗಲ್ಲ. ಇಟ್ ವಾಸ್ ರೈನಿಂಗ್ even though they went for a walk. ಅದಷ್ಟು ಸರಿ ಆಗಲ್ಲ. ಸರಿ ಅನ್ಸ್ಬೋದು, ಬಟ್ ಗ್ರಾಮ್ಯಾಟಿಕಲ್ ಅದು ಸರಿ ಅಲ್ಲ. even though they went for a walk ಅಲ್ಲ. even though it was raining they went for a walk. ಓಕೆ, ನಾ ಅವಳು ಓದದಿದ್ದರೂ ಕೂಡ ಏನಾಯ್ತು? ಅವಳು ಪಾಸ್ ಆದಳು. ಅವಳು ಓದಲಿಲ್ಲ, ಅವಳು ಪಾಸ್ ಆದಳು. ಇವೆರಡನ್ನು ಕೂಡಿಸ್ಬೇಕಾದ್ರೆ ಶಿ ಡಿಡ್ಂಟ್ ಸ್ಟಡಿ, ಶಿ ಪಾಸ್ ದ ಎಕ್ಸಾಮ್. ಇವೆರಡು ಸೆಂಟೆನ್ಸ್ ಸಪರೇಟ್ ಆಗಿದೆ. ನೀವು ಇದನ್ನ ಅಂದ್ರೆ ನಡೆದಿರೋದೇನು? ಅವಳು ಓದ್ಲಿಲ್ಲ, ಅವಳು ಪಾಸ್ ಆದ್ಲು. ಇದೆರಡು ನಡೆದಿರುವಂತಹ ವಿಷಯ. ಇದ್ರ ಮಧ್ಯದಲ್ಲಿ ನೀವು ಏನ್ ಸೇರಿಸಬೇಕು? ಅವಳು ಓದದೇ ಇದ್ರು ಕೂಡ ಅವಳು ಪಾಸ್ ಆದ್ಲು. ಅದು ಹಿಂಗ್ ಪಾಸ್ ಆದ್ಲು, ಅದು ಹೆಂಗ್ ಸಾಧ್ಯ? ಅದನ್ನ ಕಂಟಿನ್ಯೂ ಮಾಡ್ಬೋದಲ್ವಾ ಆ ತರ. ಸೊ ನೀವು ಓದದೇ ಇದ್ರು ಕೂಡ ಅಂತ ನೀವು ಹಾಕಿದ್ರೆ ಅದಕ್ಕೆ even though she passed the exam even though she didn't study much. ಇದನ್ನೇ ಮತ್ತೆ even though she didn't study much she passed the exam. ಓಕೆ, ಸೊ ಈ ತರ ಹೇಳ್ಬೋದು. ರೈಟ್, ನನಗೆ ಸುಸ್ತಾಗಿದ್ದರೂ ಕೂಡ ನನ್ನ ಕೆಲಸವನ್ನು ಮುಗಿಸಲು ಎಚ್ಚರವಿದ್ದೆ. ನನಗೆ ಸುಸ್ತಾಗಿತ್ತು, ಆದ್ರೂ ನನ್ನ ಕೆಲಸ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಎಚ್ಚರ ಇದ್ದೆ. ಓಕೆ, even though I was tired, okay, although I was tired or though I was tired, I stayed up late to finish my work. I stayed up, stay up ಅಂದ್ರೆ ಎಚ್ಚರವಿರುವುದು, ತುಂಬಾ ಹೊತ್ತು ಎಚ್ಚರವಿರುವುದು. I stayed up late to finish my work. Okay, so even though I was tired, although I was tired, though I was tired, I stayed up late to complete my work or to finish my work. Okay, now they continued playing even though it was getting dark. They continued playing even though it was getting dark. So ಇಲ್ಲಿ ನಿಲ್ಲಿಸಿ ಇದನ್ನ ಮತ್ತೆ ಈ ಕಡೆ ಹಾಕಬಹುದು ನೀವು. even though it was getting dark, they continued playing, they did not stop. ಅಂದ್ರೆ ಕತ್ತಲಾಗ್ತಾ ಇದ್ರು ಕೂಡ ಅವರು ಆಡೋದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ರು, ಅವರು ನಿಲ್ಲಿಸಲಿಲ್ಲ. ಓಕೆ, even though she is young, she is very responsible. ಅಂದ್ರೆ ಇದನ್ನ ಈ ಕಾಂಟ್ರಾಸ್ಟ್ ತೋರಿಸ್ತಾ ಇದೆ. ಅಂದ್ರೆ ಹಿಂಗಿರಬಾರ್ದು, ಆದ್ರೂ ಹಿಂಗಿದೆ. ಮಳೆ ಬರ್ಬೇಕಾದ್ರೆ ವಾಕ್ ಹೋಗ್ಬಾರ್ದು, ಆದ್ರೂ ಅವ್ರು ಹೋದ್ರು.
ಎಕ್ಸಾಮಿಗೆ ಸ್ಟಡಿ ಮಾಡದೇ ಇದ್ರೆ ಸಾಮಾನ್ಯವಾಗಿ ಯಾರು ಪಾಸ್ ಆಗಲ್ಲ, ಆದ್ರೂ ಅವಳು ಪಾಸ್ ಆದ್ಲು. ನನಗೆ ಸಾಮಾನ್ಯವಾಗಿ ಯಾರಾದ್ರೂ ಸುಸ್ತಾದ್ರೆ ತುಂಬಾ ಹೊತ್ತು ಎತ್ತರ ಇದ್ದು ಕೆಲಸ ಕಂಪ್ಲೀಟ್ ಮಾಡಕ್ ನೋಡಲ್ಲ, ಆದ್ರೂ ಕಂಪ್ಲೀಟ್ ಮಾಡದೆ. ಕತ್ತಲಾದಾಗ ಸಾಮಾನ್ಯವಾಗಿ ಯಾರು ಆಟ ಆಡಲ್ಲ, ಆದ್ರೂ ಮಕ್ಕಳು ಆಟ ಆಡ್ತಿದ್ರು, ಅವರು ಆಟ ಆಡ್ತಿದ್ರು. ರೈಟ್, ಆಟ ಆಡಕ್ಕೆ ಕಂಟಿನ್ಯೂ ಮಾಡಿದ್ರು. ಇಲ್ಲೇನಿದೆ, ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಈವನ್ ದೋ ಶಿ ಇಸ್ ಯಂಗ್, ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಇದರ ಅರ್ಥ ಏನು? ಸೊ ಕಾಂಟ್ರಾಸ್ಟ್, ಇದು ಏನ ವೈಪರೀತ್ಯ ತೋರಿಸುತ್ತೆ. ಲೈಕ್ ತುಂಬಾ ಯಂಗ್ ಆಗಿರೋರು ಅಷ್ಟೊಂದು ರೆಸ್ಪಾನ್ಸಿಬಲ್ ಆಗಿರಲ್ಲ ಸಾಮಾನ್ಯವಾಗಿ. ಆದ್ರೆ ಈಕೆ ರೆಸ್ಪಾನ್ಸಿಬಲ್ ಆಗಿದ್ದಾಳೆ ಅನ್ನೋದನ್ನ ಹೇಳ್ಬೇಕಾದ್ರೆ, ಆದ್ರೂ ರೈಟ್, ಈವನ್ ದೋ ಶಿ ಇಸ್ ಯಂಗ್, ಶಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಇದರ ಅರ್ಥ ಏನು? ನಾರ್ಮಲಿ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್, ಯಂಗ್ ಪೀಪಲ್ ಆರ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಒಂದು ಇದಿದ್ರೆ, ಯಂಗ್ ಪೀಪಲ್ ರೆಸ್ಪಾನ್ಸಿಬಲ್ ಇರ್ತಾರೆ, ಜನರಲ್ ಆಗಿ ತಗೊಂಡಾಗ ತುಂಬಾ ಜನ ರೆಸ್ಪಾನ್ಸಿಬಲ್ ಆಗಿ ಇರಲ್ಲ ಅಂತ ಅರ್ಥ ಅಲ್ವಾ? ಹಿ ಕೆಪ್ಟ್ ರನ್ನಿಂಗ್, ಕೀಪ್ ರನ್ನಿಂಗ್. ಸೊ ಕೀಪ್ ಅಂದ್ರೆ ಇಡುವುದು, ರನ್ ಅಂದ್ರೆ ಓಡುವುದು, ಇಟ್ಟು ಓಡುವುದಲ್ಲ. ಕೀಪ್ ರನ್ನಿಂಗ್ ಅಂದ್ರೆ ಕಂಟಿನ್ಯೂ, ರನ್ನಿಂಗ್ ಅನ್ನ ಕಂಟಿನ್ಯೂ ಮಾಡೋದು. ಕೀಪ್ ಟಾಕಿಂಗ್, ಕೀಪ್ ಸ್ಪೀಕಿಂಗ್ ಅಂದ್ರೆ ಮಾತಾಡೋದನ್ನ ಕಂಟಿನ್ಯೂ, ಏನ್ ಮಾಡ್ತಾ ಇದ್ದೀರಿ ಅದನ್ನ ಕಂಟಿನ್ಯೂ ಮಾಡಿ ಅಂತ. ಓಕೆ, ಸೊ ಹಿ ಕೆಪ್ಟ್ ರನ್ನಿಂಗ್, ಅವನು ಓಡ್ತಾನೆ ಇದ್ದ, ಓಡುವುದನ್ನ ಕಂಟಿನ್ಯೂ ಮಾಡ್ದ. ಈವನ್ ದೋ ಹಿಸ್ ಲೆಗ್ ವಾಸ್ ಹರ್ಟಿಂಗ್, ಅವನ ಕಾಲು ನೋವಾಗ್ತಾ ಇದ್ರೂ ಕೂಡ ಅವನು ಓಡೋದನ್ನ ಕಂಟಿನ್ಯೂ ಮಾಡ್ದ. ಓಕೆ, ಇಷ್ಟು ಎಕ್ಸಾಂಪಲ್ಸ್ ಸಾಕು. ಐ ಮೀನ್ ಜಾಸ್ತಿ ಎಕ್ಸಾಂಪಲ್ಸ್ ನಿಮಗಿದೆ, PDF ಕಳಿಸ್ತೀನಿ, ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೌ ದಿಸ್ ಇಸ್ ವೆರಿ ಸಿಂಪಲ್. ಎವ್ರಿ ಟೈಮ್ ಅಂದ್ರೆ ಏನು? ಪ್ರತಿ ಸಲ. ಓಕೆ, ಅಷ್ಟೇ. ಎವ್ರಿ ಟೈಮ್, ಪ್ರತಿ ಸಲ, ಪ್ರತಿಯೊಂದು ಸಲ, ಪ್ರತಿ ಸಲ. ಎವ್ರಿ ಟೈಮ್ ಇಟ್ ರೈನ್ಸ್ ದ ರೋಡ್ಸ್ ಗೆಟ್ ಫ್ಲಡೆಡ್. ಎವ್ರಿ ಟೈಮ್ ಇಟ್ ರೈನ್ಸ್. ಸೊ ಅಲ್ಲಿಗೆ ಸ್ಟಾಪ್ ಆಗಲ್ಲ. ಎವ್ರಿ ಟೈಮ್ ಇಟ್ ರೈನ್ಸ್, ಅಲ್ಲಿಗೆ ಸ್ಟಾಪ್ ಆಗಲ್ಲ ಸೆಂಟೆನ್ಸ್. ದ ರೋಡ್ಸ್, ಪ್ರತಿ ಬಾರಿ ಮಳೆಯಾದಾಗಲೂ ಬೇಡ, ಪ್ರತಿ ಬಾರಿ ಮಳೆ ಆದಾಗ ದ ರೋಡ್ಸ್ ಗೆಟ್ ಫ್ಲಡೆಡ್. ಫ್ಲಡೆಡ್ ಅಂದ್ರೆ ಫ್ಲಡ್ ಆಗೋದು, ನೀರು ತುಂಬಿ ಹರಿಯೋದು, ರೋಡಲ್ಲಿ ನೆರೆ ಬರೋದು. ಪ್ರತಿ ಸಲ ಮಳೆ ಬಂದಾಗ ರೋಡಲ್ಲಿ ನೀರು ತುಂಬುತ್ತದೆ. ಎವ್ರಿ ಟೈಮ್ ಐ ವಿಸಿಟ್ ದ ಸಿಟಿ, ಪ್ರತಿ ಸಲ ನಾನು ಸಿಟಿ ವಿಸಿಟ್ ಮಾಡಿದಾಗ ಐ ಡಿಸ್ಕವರ್ ಸಮಥಿಂಗ್ ನ್ಯೂ. ಡಿಸ್ಕವರ್ ಅಂದ್ರೆ ನಾನು ಕಂಡು ಹಿಡಿಯೋದು ಅಥವಾ ನನಗೆ ಗೊತ್ತಾಗುವುದು, ನನ್ನ ಗಮನಕ್ಕೆ ಬರುವುದು ಅಥವಾ ನಾನು ಕಂಡು ಹಿಡಿಯೋದು ಅಂತ ಆಗುತ್ತೆ. ಪ್ರತಿ ಸಲ ನಾನು ಸಿಟಿಗೆ ಹೋದಾಗ ಏನಾದ್ರೂ ಹೊಸದನ್ನ ನಾನು ಕಂಡುಕೋತೀನಿ ಅಥವಾ ಡಿಸ್ಕವರ್ ಮಾಡ್ತೀನಿ ಹೊಸದನ್ನ. ಎವ್ರಿ ಟೈಮ್ ಐ ಟ್ರೈ ಟು ಕಾಲ್ ದ ಲೈನ್ ಇಸ್ ಬಿಸಿ. Every time I try to call you, the line is busy. I've been trying since last week. Every time I try to call you, the line is busy. ಕಳೆದ ವರ್ಷ ಅಲ್ಲ, ಒಂದು ವಾರದಿಂದ ನಾನು ನಿನಗೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಪ್ರತಿ ಸಲ ನಾನು ನಿನಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದಾಗೆಲ್ಲ ಲೈನ್ ಬ್ಯುಸಿ ಆಗಿದೆ. ಓಕೆ, ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ಆಫ್ ಮೈ ಚೈಲ್ಡ್ಹುಡ್. ಪ್ರತಿ ಸಲ ನಾನು ಆ ಹಾಡು ಕೇಳಿದಾಗ ಅದು ನನ್ನ ಬಾಲ್ಯವನ್ನು ನೆನಪಿಸುತ್ತದೆ. ಎವ್ರಿ ಟೈಮ್ ಐ ಹಿಯರ್ ದಟ್ ಸಾಂಗ್ ಇಟ್ ರಿಮೈಂಡ್ಸ್ ಮೀ ಅಂದ್ರೆ ನೆನಪಿಸುವುದು. ರಿಮೈಂಡ್ಸ್ ಮೀ, ನೆನಪಿಸುವುದು, ಆಫ್ ಮೈ ಚೈಲ್ಡ್ಹುಡ್, ನನ್ನ ಚೈಲ್ಡ್ಹುಡ್ ಅನ್ನ. ಎವ್ರಿ ಟೈಮ್ ಐ ಈಟ್ ಐಸ್ ಕ್ರೀಮ್ ಐ ಫೀಲ್ ಹ್ಯಾಪಿ. ಪ್ರತಿ ಸಲ ನಾನು ಐಸ್ ಕ್ರೀಮ್ ತಿಂದಾಗಲೂ ನನಗೆ ಖುಷಿ ಆಗುತ್ತೆ. ಸೊ ಎವ್ರಿ ಟೈಮ್. ಓಕೆ, ನೆಕ್ಸ್ಟ್ ಇಫ್ ನೋಡಿ, ಸಣ್ಣ ಪದ. ಇಫ್ ನ ನಾವು ಬೇರೆ ಕಡೆನೂ ಬಳಸ್ತೀವಿ. ಈವನ್ ಇಫ್ ಅಂತ ಬಳಸ್ತೀವಿ, ಓನ್ಲಿ ಇಫ್, ಈವನ್ ಇಫ್, ಆಸ್ ಇಫ್, ಇವೆಲ್ಲ ಬರುತ್ತೆ. ಬರೀ ಇಫ್ ಬಂದಾಗ ಎರಡು ತರ ಬರುತ್ತೆ. ಒಂದು ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಇಫ್ ನೋಡಿ, ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇಂಡೋರ್ಸ್. ಮಳೆ ಬಂದ್ರೆ ನಾವು ಒಳಗಡೆ ಇರೋಣ, ಅಲ್ಲ, ನಾವು ಇರ್ತೀವಿ. ಕಾಲ್ ಮೀ ಇಫ್ ಯು ನೀಡ್ ಎನಿ ಹೆಲ್ಪ್. ಒಂದು ವೇಳೆ ನಿನಗೆ, ಒಂದು ವೇಳೆ ಅಂತ ಆ ಲೆಕ್ಕ. ಒಂದು ವೇಳೆ ಮಳೆ ಬಂದ್ರೆ ನಾವು ಮನೇಲಿ ಇರ್ತೀವಿ. ಕಾಲ್ ಮೀ ಇಫ್ ಯು ನೀಡ್ ಹೆಲ್ಪ್. ನಿನಗೆ ಸಹಾಯ ಬೇಕಾದ್ರೆ ನನಗೆ ಕಾಲ್ ಮಾಡು. ಬೇಕಾದರೆ, ಒಂದು ವೇಳೆ ನಿನಗೆ ಸಹಾಯ ಬೇಕಾದರೆ ಅಥವಾ ನಿನಗೆ ಸಹಾಯ ಬೇಕಾದ್ರೆ, ಇಫ್ ಯು ನೀಡ್ ಹೆಲ್ಪ್ ಕಾಲ್ ಮೀ. ಇಫ್ ಯು ಸ್ಟಡಿ ಹಾರ್ಡ್ ಯು ವಿಲ್ ಪಾಸ್ ದ ಎಕ್ಸಾಮ್. ನೀನು
ಚೆನ್ನಾಗಿ ಓದಿದರೆ ಕಷ್ಟಪಟ್ಟು ಓದಿದರೆ, ಈ ದರೆ ಇದೆಯಲ್ಲ ಅದಕ್ಕೆ ಇಫ್. ಓದಿದ್ರೆ ನೀನು ಕಷ್ಟಪಟ್ಟು ಓದಿದ್ರೆ ನೀನು ಪಾಸ್ ಆಗ್ತೀಯ. ಇಫ್ ದೇ ಅರೈವ್ ಅರ್ಲಿ ವಿಲ್ ಗೋ ಔಟ್ ಫಾರ್ ಡಿನ್ನರ್. ಅವರು ಬೇಗನೆ ಬಂದ್ರೆ ನಾವು ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ. ಓಕೆ, ಸೊ ಇದು ಇಫ್ ಸಿಂಪಲ್ ಆಗಿ ಯೂಸ್ ಮಾಡೋದು. ಇಫ್ ನ ನಾವು ಬೇರೆ ವರ್ಡ್ ಜೊತೆ ಓನ್ಲಿ ಇಫ್, ಈವನ್ ಇಫ್, ಆಸ್ ಇಫ್ ಇದು ಯೂಸ್ ಮಾಡಿದಾಗ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಇಫ್ ನ ಇನ್ನೊಂದು ಕಡೆ ನಾವು ಬಳಸ್ತೀವಿ, ಸಿಂಪಲ್ ಆಗಿ ಬಳಸ್ತೀವಿ. ಎಲ್ಲಿ? ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಳಸ್ತೀವಿ ನಾವು. ಅಥವಾ ನೀವು ಐ ಡೋಂಟ್ ನೋ ಅಂತ ಯೂಸ್ ಮಾಡಿದಾಗ, ಐ ಡೋಂಟ್ ನೋ ಇಫ್ ಶಿ ಇಸ್ ಓಕೆ, ಐ ಡೋಂಟ್ ನೋ ಇಫ್ ದೇ ಆರ್ ಕಮಿಂಗ್ ಟುಡೇ, ಐ ಡೋಂಟ್ ನೋ ಇಫ್ ಹಿ ಇಸ್ ಅ ಡಾಕ್ಟರ್. ಓಕೆ, ಅವನು ಡಾಕ್ಟ್ರು ಹೌದೋ ಅಲ್ವೋ ಅಂತ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಇಫ್ ಹಿ ಇಸ್ ಅ ಡಾಕ್ಟರ್. ಅಲ್ಲಿ ನಾವು ಇಫ್ ಬಳಸ್ತೀವಿ. ಓಕೆ, ಅಲ್ಲಿ ಯಾಕೆ ಬಳಸ್ತೀವಿ, ಯಾಕೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ, ಅದು ಹಂಗೆ ಇರೋದು, ಹಂಗೆ ಬಳಸಬೇಕು. I don't know if you are okay with this. I don't know if you are okay with this. I don't know whether you are okay with this. So if ಬಂದು weather ಬಂದು if ಅನ್ನು ಹಾಕಬಹುದು. But weather ಹಾಕೋ ಕಡೆ ಎಲ್ಲ if ಹಾಕ್ಲಿಕ್ಕೆ ಆಗಲ್ಲ. That is a different ಇದು. Okay. So I don't know whether you are okay with this. I don't know if you are okay with this. ನನಗೆ ಗೊತ್ತಿಲ್ಲ ನಿಮಗೆ ಇದು ಓಕೆನಾ ಇಲ್ವಾ ಅಂತ. ಆ ಸಿಚುವೇಶನ್ ಅಲ್ಲಿ ನಾವು if ಅನ್ನು ಬಳಸ್ತೀವಿ. ಆಗಿದೆಯಲ್ಲ ಇದು? I think ಕಂಪ್ಲೀಟ್ ಆಗಿದೆ. I think now the don't know ಬಂದಾಗ I don't know if ಅಂತ ಬರುತ್ತೆ. Okay, I hope you know, right? Next is after. After is a simple ಆಗಿ ಅದನ್ನು ಯೂಸ್ ಮಾಡಬಹುದು. After I finish my work, I'll watch a movie. After I finish my work, I'll watch a movie. ಏನು ಕೆಲಸ ನಾನು ಮುಗಿಸಿದ ನಂತರ ನಾನೊಂದು ಮೂವಿ ನೋಡ್ತೀನಿ. I'll watch a movie. Okay. She went to bed after she had dinner. She went to bed after she had dinner. Very simple. ಇಲ್ಲಿ ಟೆನ್ಸ್ ಯಾವ್ದು ಬೇಕಾದ್ರೆ ನೀವು ಹಾಕ್ಬೋದು. We'll go to the beach after the rain stops. We'll go to the beach after the rain stops. After a long day at work, he likes to relax. Okay, so after is a very simple conjunction. ಅದು ಬೇಕಾಗಿ ಇದಷ್ಟೇ. ನಾನು ಹೇಳಿದ್ರೆ ದೋ ಆಲ್ದೋ ಎರಡು ಒಂದೇನೆ. ಇಲ್ಲಿ ನೋಡಿ, ಐ ಎಂಜಾಯ್ಡ್ ದ ಮೂವಿ ದೋ ಇಟ್ ವಾಸ್ ಅ ಬಿಟ್ ಲಾಂಗ್. ಸ್ವಲ್ಪ ಚೇಂಜ್ ಅನಿಸ್ಬೋದು. ಆಲ್ದೋ ಇಟ್ ವಾಸ್ ಅ ಬಿಟ್ ಲಾಂಗ್, ಅಥವಾ ಈವನ್ ದೋ ದ ಮೂವಿ ವಾಸ್ ಅ ಬಿಟ್ ಲಾಂಗ್, ಐ ಎಂಜಾಯ್ಡ್ ದ ಮೂವಿ. ಓಕೆ, ಶಿ ವೆಂಟ್ ಫಾರ್ ಅ ವಾಕ್ ದೋ ಇಟ್ ವಾಸ್ ಚಿಲಿ ಔಟ್ಸೈಡ್. ಚಿಲಿ ಅಂದ್ರೆ ತುಂಬಾ ಚಳಿ ಇರುತ್ತದೆ. ಆಲ್ದೋ ಇಟ್ ವಾಸ್ ಚಿಲಿ ಔಟ್ಸೈಡ್, ಶಿ ವೆಂಟ್ ಫಾರ್ ಅ ವಾಕ್. Though it was chilly outside, she went for a walk. Or even though it was chilly outside, she went for a walk. Same meaning ಕೊಡುತ್ತೆ. ಸ್ವಲ್ಪ ಚೇಂಜಸ್ ಇದೆ, ಬಟ್ ಅಷ್ಟು ಡೀಪ್ ಆಗಿ ಈಗಲೇ ಹೋಗೋದು ಬೇಡ. Okay, you can go through all these examples. Next, as if, as though. These examples are very important. As if, as though. As if ಮತ್ತೆ as though ಎರಡು ಒಂದೇನೆ. There is no much difference. ತುಂಬಾ ಡೀಪ್ ಆಗಿ ನೋಡೋದು ಸ್ವಲ್ಪ ಡಿಫರೆನ್ಸ್ ಬರುತ್ತೆ, ಬಟ್ ದಟ್ಸ್ ಓಕೆ. ಮಾತಾಡ್ಬೇಕಾದ್ರೆ ನಾವು ತಲೆ ಕೆಡಿಸ್ಕೊಳ್ಳೋಣ. ಕನ್ನಡದಲ್ಲೂ ಅಂದ್ರೂ ಅಷ್ಟೇ, ರೈಟ್? ನೋಡಿ, ಆಸ್ ಇಫ್ ಅಂತೆ, ಏನೋ ಎಂಬಂತೆ, ಏನೋ ಅಂಬಂತೆ, ಆ ಮೀನಿಂಗ್ ಬರುತ್ತೆ. ಹಿ ಸ್ಪೋಕ್ ಆಸ್ ಇಫ್ ಹಿ ನ್ಯೂ ಎವ್ರಿಥಿಂಗ್. ಇದು ಸಾಮಾನ್ಯವಾಗಿ ತುಂಬಾ ಜನ ಮಾಡೋದುಂಟು. ನಾವು ಕೆಲಸ ಎಲ್ಲ ಮಾಡ್ತೀವಿ ಇದನ್ನ. ನಮಗೆಲ್ಲ ಗೊತ್ತಿರೋ ತರ ಮಾತಾಡ್ಬಿಡ್ತೀವಿ, ಆಮೇಲೆ ನಾವೇ ಪಶ್ಚಾತ್ತಾಪ ಪಡ್ತೀವಿ. ಈ ತರ ಮಾತಾಡಬಾರ್ದು, ಐ ಶುಡ್ಂಟ್ ಹ್ಯಾವ್ ಸ್ಪೋಕನ್ ಲೈಕ್ ದಿಸ್, ಈ ತರ, ರೈಟ್? He spoke, ಅವನು ಮಾತಾಡ್ದ, as if he knew everything. ಅವನಿಗೆ ಎವ್ರಿಥಿಂಗ್, ಅವನಿಗೆ ಎಲ್ಲವೂ ಗೊತ್ತಿರುವ ಅಂತೆ, ಗೊತ್ತಿರುವ ಹಾಗೆ, ಅಥವಾ ಅವನಿಗೆ ಎಲ್ಲವೂ ಗೊತ್ತಿರುವಂತೆ. ಅವನು ಹೇಗೆ ಮಾತಾಡ್ದ ಅಂದ್ರೆ, ಅವನು ಮಾತಾಡ್ದ he spoke ಹೇಗೆ, ಅವನಿಗೆ ಎಲ್ಲವೂ ಗೊತ್ತಿರುವಂತೆ. ಈ ವಂತೆ ಅಂತ ಹೇಳಿ ಯೂಸ್ ಮಾಡ್ತೀವಲ್ವಾ, ಅಥವಾ ಎಂಬಂತೆ. ಅವನಿಗೆ ಎಲ್ಲವೂ ಗೊತ್ತಿರುವಂತೆ, ಅಥವಾ ಅವನಿಗೆಲ್ಲದೂ ಗೊತ್ತಿರೋ ತರ, ಅವನಿಗೆಲ್ಲದೂ ಗೊತ್ತಿದೆಯೇನೋ ಅನ್ನೋ ತರ, ಇವೆಲ್ಲದನ್ನು ಹೇಳ್ಬೋದು, ರೈಟ್? ಎಲ್ಲದೂ ಗೊತ್ತಿದೆಯೇನೋ ಅನ್ನೋ ತರ ಅವನು ಮಾತಾಡ್ದ. She looked at me as if I had done something wrong.
ಶಿ ಲುಕ್ಡ್ ಅಟ್ ಮೀ, ಅವಳು ನನ್ನನ್ನು ನೋಡಿದ್ಲು. ನಾನು ಏನೋ ತಪ್ಪು ಮಾಡಿರುವಂತೆ, ನಾನೇನೋ ತಪ್ಪು ಮಾಡಿರೋ ತರ ನನ್ನನ್ನ ನೋಡ್. ಶಿ ಲುಕ್ಡ್ ಅಟ್ ಮೀ, ನೋಡಿದಳು. ಓಕೆ, ವೆರಿ ಸಿಂಪಲ್, ಅಷ್ಟೇನೆ. ಇಟ್ ಫೀಲ್ಸ್, ಅನ್ಸುತ್ತೆ. ಆಸ್ ಇಫ್ ಟೈಮ್ ಇಸ್ ಪಾಸಿಂಗ್ ಕ್ವಿಕ್ಲಿ. ಇಟ್ ಫೀಲ್ಸ್, ಇಟ್ ಅಂದ್ರೆ ಏನು ಅಂತ ಕೇಳಿ. ಇಟ್ ಫೀಲ್ಸ್, ಅನ್ಸುತ್ತೆ. ಏನನ್ಸುತ್ತೆ? ಸಮಯ ಬೇಗನೆ ಅನ್ಸುತ್ತೆ. ಏನನ್ಸುತ್ತೆ? ಸಮಯ ಬೇಗನೆ ಕಳೆದು ಹೋಗುತ್ತಿದೆಯೇನೋ ಎಂಬಂತೆ. ಸಮಯ ಯಾಕೋ ತುಂಬಾ ಬೇಗ ಹೋಗ್ತಾ ಇರೋ ತರ ಅನಿಸ್ತಾ ಇದೆ, ಅನ್ಸುತ್ತೆ ಅಥವಾ ಅನಿಸ್ತಾ ಇದೆ. ಇಟ್ ಫೀಲ್ಸ್ ಆಸ್ ಇಫ್. ಓಕೆ, ಶಿ ಬಿಹೇವ್ಸ್ ಆಸ್ ದೋ, ಆಸ್ ಇಫ್ ಆಸ್ ದೋ ಎರಡು ಒಂದೇ. ಶಿ ಬಿಹೇವ್ಸ್ ಆಸ್ ದೋ ಶಿ ಡಸಂಟ್ ಕೇರ್. ಶಿ ಬಿಹೇವ್ಸ್, ಇಲ್ಲಿ ಆಸ್ ಇಫ್ ಆಸ್ ದೋನು ಹಾಕ್ಬೋದು. ಇಟ್ ಫೀಲ್ಸ್ ಆಸ್ ದೋ ಟೈಮ್ ಇಸ್ ಪಾಸಿಂಗ್ ಕ್ವಿಕ್ಲಿ. ಶಿ ಬಿಹೇವ್ಸ್ ಆಸ್ ದೋ ಶಿ ಡಸಂಟ್ ಕೇರ್. ಅವಳು ಏನು ಕೇರ್ ಮಾಡಲ್ಲ ಎಂಬಂತೆ ವರ್ತಿಸ್ತಾಳೆ. ಓಕೆ, ಅವಳು ಕೇರ್ ಮಾಡದೆ ಇರೋ ತರ ನಡ್ಕೋತಾಳೆ. ಶಿ ಬಿಹೇವ್ಸ್ ಆಸ್ ದೋ ಶಿ ಡಸಂಟ್ ಕೇರ್ ಎನಿಬಡಿ. ಶಿ ಸ್ಮೈಲ್ಡ್ ಆಸ್ ದೋ, ಶಿ ಸ್ಮೈಲ್ಡ್ ಆಸ್ ಎರಡಾಗಿದೆ. ಓಕೆ, ಶಿ ಸ್ಮೈಲ್ಡ್ ಆಸ್ ದೋ ಶಿ ಹ್ಯಾಡ್ won her prize. She smiled as though she had won a prize. ಅವಳು ಮುಗುಳು ನಕ್ಕಳು, ಸ್ಮೈಲ್ ಮಾಡಿದ್ಲು. ಅವಳು ಏನೋ ವಿನ್ ಆಗಿರೋ ತರ ಸ್ಮೈಲ್ ಮಾಡಿದ್ಲು. ಅಂದ್ರೆ ಇದೇನಿದು? ವಿನ್ ಆಗಿಲ್ಲ, ಆದ್ರೂ ವಿನ್ ಆಗಿರೋ ತರ ಸ್ಮೈಲ್ ಮಾಡಿದ್ಲು. ಇಲ್ಲಿ ಯಾವುದು ಸತ್ಯ ಅಲ್ಲ. ನೋಡಿ, ಎಲ್ಲ ಕಾಂಟ್ರಾಸ್ಟ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು ನೀವು. He spoke as if he knew everything. ಇದರ ಅರ್ಥ ಏನು? ಲಿಟ್ರಲ್ ಮೀನಿಂಗ್ ಏನಿರೋದು? ಸರಿಯಾದ ಅರ್ಥ ಏನು? ಮೈಕ್ ಆನ್ ಆಗಿದೆಯಾ? ಅವನಿಗೆ ಏನು ಗೊತ್ತಿಲ್ಲ, ಆದ್ರೂ ಕೂಡ ಎಲ್ಲ ಗೊತ್ತಿರೋ ತರ ಬಿಹೇವ್ ಮಾಡ್ತಾನೆ ಅಂತ. ಸೊ ಇದು ಕಾಂಟ್ರಾಸ್ಟ್. ಇದು ನಾವು ಈ ತರದ್ದು ಕಂಜಂಕ್ಷನ್ಸ್ ಬಳಸಿದಾಗ ಕಾಂಟ್ರಾಸ್ಟ್ ಇರುತ್ತೆ. even though it was raining, they went for a walk. ಇದರ ಅರ್ಥ ಏನು? ಮಳೆ ಬರುವಾಗ ಸಾಮಾನ್ಯವಾಗಿ ವಾಕಿಂಗಿಗೆ ಹೋಗಲ್ಲ, ಹೋದ್ರು ಅಂದ್ರೆ ಅದೇನೋ ವಿಚಿತ್ರ ಅಂತ ಅರ್ಥ. ಇಲ್ಲಿ he spoke as if he knew everything. ಏನು ಗೊತ್ತಿಲ್ದೇನೆ ನಾವು ಏನು ಮಾತಾಡದೆ ಇರೋದು ಒಳ್ಳೇದು. ಇದು ನಮಗೂ ಒಳ್ಳೇದು, ಇನ್ನೊಬ್ರಿಗೂ ಒಳ್ಳೇದು. ಆದ್ರೆ ಏನು ಗೊತ್ತಿಲ್ದೇನೆ ಎಲ್ಲದೂ ಗೊತ್ತಿರೋ ತರ ಮಾತಾಡೋದಿದೆಯಲ್ಲ, ಅದು ಅಪಾಯಕಾರಿ. ಅದು ಕಾಂಟ್ರಾಸ್ಟ್, ಅದು ಲೈಕ್ ವಿರುದ್ಧವಾಗಿರುವಂಥದ್ದು. ಸೊ ಕಂಜಂಕ್ಷನ್ ನಿಮಗೆ ಕೆಲವುದೆಲ್ಲ ವೈರುಧ್ಯ ತೋರಿಸುತ್ತೆ. ಓಕೆ, ಇಲ್ಲಿ ನೋಡಿ, ಶಿ ಲುಕ್ಡ್ ಅಟ್ ಮೀ ಆಸ್ ಇಫ್ ಐ ಹ್ಯಾಡ್ ಡನ್ ಸಮಥಿಂಗ್ ರಾಂಗ್. ಇದರ ಅರ್ಥ ಏನು? ನಾನೇನು ಮಾಡಿಲ್ಲ ಅಂತ ತಾನೆ. ನಾನೇನು ಮಾಡಿಲ್ಲ, ಆದ್ರೂ ನನ್ನನ್ನು ಅವಳು ಗುರಾಯಿಸಿ ನೋಡ್ತಾ ಇದ್ದಾಳೆ, ನೋಡಿದ್ಲು ಅಂತ ಅರ್ಥ. ಸೊ ಅಲ್ಲಿ ಏನು ನನ್ನಿಂದೇನು ತಪ್ಪಾಗಿಲ್ಲ, ನನ್ನಿಂದ ತಪ್ಪಾಗಿದ್ರು ಪರವಾಗಿಲ್ಲ. ಅವಾಗ ನಾವು ಆಸ್ ಇಫ್ ಯೂಸ್ ಮಾಡಲ್ಲ. ಆಸ್ ಇಫ್ ಯೂಸ್ ಮಾಡ ನಾನೇ ತಪ್ಪು ಮಾಡಿದ್ರೆ ನಾನು ಹೇಳ್ತೀನಿ ಶಿ ಲುಕ್ಡ್ ಅಟ್ ಮೀ. She looked at me furiously because I had done something wrong. She looked at me furiously because I had done something wrong. ಅಲ್ಲಿ ನಾವು ಬಿಕಾಸ್ ಯೂಸ್ ಮಾಡ್ತೀವಿ. ಕಾರಣ, ಅವಳು ನನ್ನನ್ನು ಗುರಾಯಿಸಿ ನೋಡಿದ್ಲು, ಯಾಕೆ? ನಾನೇನು ತಪ್ಪು ಮಾಡಿದ್ದೆ. ಆಸ್ ಇಫ್, ಆಲ್ದೋ, ಇವೆಲ್ಲ ಏನಕ್ಕೆ? ಕಾಂಟ್ರಾಸ್ಟ್, ವೈಪರೀತ್ಯ ತೋರಿಸ್ತದೆ. ಓಕೆ, ಇಲ್ಲೋ ಶಿ ಬಿಹೇವ್ಸ್ ಆಸ್ ದೋ ಶಿ ಡಸಂಟ್ ಕೇರ್. ಅವಳು ಆ ತರ ಬಿಹೇವ್ ಮಾಡ್ತಾಳೆ. ಕೇರ್ ಮಾಡಬೇಕು ಅಲ್ವಾ? ಮಾಡೋದು ಮಾಡದೇ ಇರೋದು ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ಕೇರ್ ಮಾಡಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತೆ, ಇಲ್ಲ ಅಂದ್ರೆ ಅವ್ರನ್ನೂ ಹಾಗೆ ಕೇರ್ ಮಾಡಿದ್ರೆ ಆ ಮೀನಿಂಗ್ ಕೊಡುತ್ತೆ ಅಷ್ಟೇ. ಇಲ್ಲೂ ನೋಡಿ, ಶಿ ಸ್ಮೈಲ್ಡ್. ನಾವೇನೋ ಒಂದು ಮಾಡಿದಾಗ ನಮಗೆ ಖುಷಿ ಆಗುತ್ತೆ, ನಮಗೇನೋ ಒಂಥರ ಕಪ್ ಸಿಕ್ಕದಾಗೆ, ಐ ಮೀನ್ ಏನೋ ಪ್ರೈಸ್ ಸಿಕ್ಕದಂಗೆ ಇರುತ್ತೆ. ಆ ತರ ಸ್ಮೈಲ್ ಮಾಡ್ತೀವಿ ನಾವು. ಏನು ಸಿಕ್ಕಿರಲ್ಲ, ಇಲ್ಲ, ನಮಗೆ ನಾವೇ ಸಮಾಧಾನ ಮಾಡ್ಕೊಂಡಿರ್ತೀವಿ, ಆದ್ರೆ ನಾವು ಸ್ಮೈಲ್ ಮಾಡ್ತೀವಿ. ವೈ? ಬಿಕಾಸ್ ವಿ ಥಿಂಕ್ ದಟ್ ವಿ ಹ್ಯಾವ್ won a prize. ಓಕೆ, ನಾವು ಬಿಫೋರ್ ಆಫ್ಟರ್ ಎರಡು ಒಂದೇ ಅಲ್ಲ, ಐ ಮೀನ್ ಒಂದೇ ತರ ಇರುವಂತದ್ದು. ಐ ಕಾಲ್ ಯು ಬಿಫೋರ್ ಐ ಲೀವ್, ಐ ಕಾಲ್ ಯು ಆಫ್ಟರ್ ಐ ಲೀವ್. ನಾನು ಬಿಟ್ಟ ನಂತರ ನಿನಗೆ ಕಾಲ್ ಮಾಡ್ತೀನಿ.
ನಾನು ಬಿಡೋದಕ್ಕಿಂತ ಮುಂಚೆ ನಿನಗೆ ಕಾಲ್ ಮಾಡ್ತೀನಿ ಇಷ್ಟೇ. ಸೇಮ್ ಪ್ಲೇಸ್. ಇಟ್ ಡಿಪೆಂಡ್ಸ್ ಅಪಾನ್ ಸಿಚುವೇಶನ್ ಅಷ್ಟೇ. ಬಿಫೋರ್ ಗೋಯಿಂಗ್ ಟು ಬೆಡ್ ಹಿ ರೀಡ್ಸ್ ಅ ಬುಕ್. ಬಿಫೋರ್ ಗೋಯಿಂಗ್ ಟು ಬೆಡ್ ಹಿ ರೀಡ್ಸ್ ಅ ಬುಕ್. ಮಲಗೋಕೆ ಹೋಗೋದಕ್ಕಿಂತ ಮುಂಚೆ ಅವನು ಪುಸ್ತಕ ಓದ್ತಾನೆ. ಇಲ್ಲಿ ನೀವು ಆಫ್ಟರ್ ಹಾಕ್ಲಿಕ್ಕೆ ಆಗಲ್ಲ. ಓಕೆ, ಆಫ್ಟರ್ ಗೋಯಿಂಗ್ ಟು ಬೆಡ್ ಹಿ ರೀಡ್ಸ್ ಅ ಬುಕ್, ದಟ್ಸ್ ಅ ರಾಂಗ್ ಫಿಸಿಕ್ಸ್. ಓಕೆ, ಅದು ಮಲಗಿದ ನಂತರ ಯಾರಿಗೂ ಓದಲಿಕ್ಕಾಗಲ್ಲ. ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಇಲ್ಲಿ ನೀವು ಐ ಆಲ್ವೇಸ್ ವಾಶ್ ಮೈ ಹ್ಯಾಂಡ್ಸ್ ಆಫ್ಟರ್ ಈಟಿಂಗ್. ಬಿಫೋರ್ ಈಟಿಂಗ್ ಅಂಡ್ ಆಫ್ಟರ್, ಬಿಫೋರ್ ಅಂಡ್ ಆಫ್ಟರ್ ಈಟಿಂಗ್, ರೈಟ್? ಕೈ ಊಟ ಮಾಡೋದಕ್ಕಿಂತ ಮುಂಚೆನೂ ಕೈ ತೊಳಿತೀವಿ, ಊಟ ಆದ ನಂತರನೂ ಕೈ ತೊಳಿತೀವಿ. ಓಕೆ, ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ? ಕಂಜಂಕ್ಷನ್ಸ್. ಕಂಜಂಕ್ಷನ್ಸ್ ಎಷ್ಟು ಮುಖ್ಯ ಇದೆ ಅಂತ ಹೇಳಿದ್ರೆ, ನಿಮಗೆ ಕಮ್ಯುನಿಕೇಶನ್ಗೆ ಕಂಜಂಕ್ಷನ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕ್ ಲೆವೆಲ್ ಅಲ್ಲಿ ಮಾತಾಡ್ತಾ ಇರ್ಬೋದು. ಹೋಗಿ ನಾನು ಮನೆಯಲ್ಲಿ ನಿಮ್ಮ ಡೈಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಮಾತಾಡ್ಬೋದು ಅಷ್ಟೇ. ಜಸ್ಟ್ ಸುಮ್ಮನೆ ಸ್ವಲ್ಪ ಹೊತ್ತು ಮಾತಾಡ್ಬೋದು, ಆಮೇಲೆ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಓಕೆ, ಸೊ ನೀವು ನಿಮ್ಮ ಮಾತನ್ನ ಕಂಟಿನ್ಯೂಸ್ ಆಗಿ ಮಾತಾಡಬೇಕು. ಒಂದಕ್ಕಿಂತ ಜಾಸ್ತಿ ಸೆಂಟೆನ್ಸ್ ನೀವು ಬಳಸಬೇಕು ಮಾತಾಡ್ಬೇಕಂತ ಹೇಳಿದ್ರೆ ಯು ನೀಡ್ ಟು ಲರ್ನ್ ಕಂಜಂಕ್ಷನ್ಸ್. ಓಕೆ, ಕಂಜಂಕ್ಷನ್ಸ್ ಅಂದ್ರೆ ಒಂದಷ್ಟು ಕಂಜಂಕ್ಷನ್ಸ್ ಕಲ್ತಿದೀವಿ ನಾವು. ಇಲ್ಲಿಂದ ಬಿಫೋರ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಒಂದು ಬಿಕಾಸ್. ಬಿಕಾಸ್ ಅಂದ್ರೆ ಏನು? ಯಾಕಂದ್ರೆ, ಆದ ಕಾರಣ, ಅದಕ್ಕೋಸ್ಕರ, ಅದಕ್ಕೆ ನಾನು ಹಿಂಗ್ ಮಾಡಿದೆ. ವೈ ಡಿಡ್ ಯು ಡೂ ದಟ್? ಐ ಡಿಡ್ ದಟ್ ಬಿಕಾಸ್ ದಿಸ್ ಹ್ಯಾಪನ್, ಸೊ ಐ ಡಿಡ್ ದಟ್. ಓಕೆ, ಆ ತರ. ಸೊ ಶಿ ಇಸ್ ಹ್ಯಾಪಿ ಬಿಕಾಸ್, ಕಾರಣ. ಯಾಕೆ ಅನ್ನೋದಕ್ಕೆ ಕಾರಣ ಯಾಕಂದ್ರೆ. ಶಿ ಇಸ್ ಹ್ಯಾಪಿ ಬಿಕಾಸ್ ಶಿ ಗಾಟ್ ಅ ಪ್ರಮೋಷನ್. ಶಿ ಇಸ್ ಹ್ಯಾಪಿ ಬಿಕಾಸ್ ಶಿ ಗಾಟ್ ಅ ಪ್ರಮೋಷನ್. ಅವಳಿಗೆ ಪ್ರಮೋಷನ್ ಸಿಕ್ತು, ಹಾಗಾಗಿ, ಅದಕ್ಕೋಸ್ಕರ, ಅದಕ್ಕೆ, ಅದರಿಂದ ಅಂತ ಹೇಳ್ಬೋದಾ? ಅವಳಿಗೆ ಪ್ರಮೋಷನ್ ಸಿಕ್ತು, ಅದರಿಂದ ಅವಳು ಖುಷಿಯಾಗಿದ್ದಾಳೆ. ಇಸ್ ದಟ್ ಓಕೆ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ರೈಟ್? ಯಾಕಂದ್ರೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಮೀನಿಂಗ್ ಹೇಳ್ಬೋದು. ಐ ಡಿಡ್ಂಟ್ ಗೋ ಟು ದ ಮೂವಿ ಬಿಕಾಸ್ ಐ ವಾಸ್ ಟೈರ್ಡ್. ಐ ಡಿಡ್ಂಟ್ ಗೋ ಟು ದ ಮೂವಿ ಬಿಕಾಸ್ ಐ ವಾಸ್ ಟೈರ್ಡ್. ನೋಡಿ, ಇಲ್ಲಿ ನಿಮಗೆ ಟೆನ್ಸ್ ಮಿಸ್ ಆಗಬಾರ್ದು. ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಟೆನ್ಸ್ ಅಲ್ಲಿ ನೀವು ತುಂಬಾ ವೀಕ್ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಡೈಲಿ ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ಎಲ್ಲಾ ಟೆನ್ಸ್ ಅನ್ನು ಒಂದ್ಸಲ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಕ್ಲಾಸಿಗೆ ಬನ್ನಿ. ಅವಾಗ ಮಾತ್ರ ನಿಮಗೆ ಅರ್ಥ ಆಗೋದು. ಇಲ್ಲಾಂದ್ರೆ ಇನ್ ದ ಲಾಂಗ್ ರನ್ ನಿಮಗೆ ಟೆನ್ಸೇ ಸಮಸ್ಯೆ ಆಗ್ತಾ ಹೋಗುತ್ತೆ. ಐ ಡಿಡ್ಂಟ್ ಗೋ ಟು ದ ಮೂವಿ ಬಿಕಾಸ್ ಐ ವಾಸ್ ಟೈರ್ಡ್. ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಫಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಫಾಸ್ಟ್ ಅಲ್ಲಿ ಯಾವ ಟೆನ್ಸ್ ಅಲ್ಲಿ ಇದೆ? ಸಿಂಪಲ್ ಫಾಸ್ಟ್ ಅಲ್ಲಿ ಇದೆ. ವೆರಿ ಸಿಂಪಲ್. ಓಕೆ, ಸೊ ಇದನ್ನ ನಾವು ಪ್ರೆಸೆಂಟ್ ಹೇಳೋದಾದ್ರೆ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳೋದಾದ್ರೆ, ಅಥವಾ ಸಿಂಪಲ್ ಫ್ಯೂಚರ್ ಅಲ್ಲಿ ಹೇಳೋದಾದ್ರೆ ಹೆಂಗೆ ಹೇಳ್ಬೋದು? I don't go to the movie because ಅಷ್ಟೇ. ನೋಡಿ, ಟೆನ್ಸ್ ನಾನು ಕೇಳ್ತಾ ಇರೋದು ಟೆನ್ಸ್ ಚೇಂಜ್ ಮಾಡಿ ಹೇಳಕ್ ಗೊತ್ತಿರ್ಬೇಕು ನಿಮಗೆ. ನಾನು ಹೊಸ ನಿಮ್ಗೆ ಇದು ಕೇಳ್ತಾ ಇಲ್ಲ. ಓಕೆ, ಸೊ ಎನಿವೆ, ಸಿ ಐ ಡೋಂಟ್ ಗೋ ಟು ದ ಮೂವೀಸ್ ಬಿಕಾಸ್, ನೀವು ಇಲ್ಲಿ ಫ್ರೇಸಸ್ ಚೇಂಜ್ ಮಾಡಿ ಪರವಾಗಿಲ್ಲ. ಐ ಡೋಂಟ್ ಗೋ ಟು ದ ಮೂವೀಸ್ ಬಿಕಾಸ್ ಐ ಆಮ್ ವೆರಿ ಬಿಸಿ. I don't go to the movies because I'm very busy. I will not go to a movie tomorrow because I will go to my hometown. Or you can say something else. I will go to the restaurant, or I will go to play somewhere. Okay, right. Now we'll stay indoors because it's raining. Now ಒಳಗಡೆನೇ ಇರ್ತೀವಿ ಯಾಕಂದ್ರೆ ಮಳೆ ಆಗ್ತಾ ಇದೆ. He was late for work because he missed the bus. Okay, simple. Because it's very simple. Next, whereas ನೋಡಿ, whereas ಅಂದ್ರೆ he enjoys sports. ಅವನು ಸ್ಪೋರ್ಟ್ಸ್ ಅನ್ನ ಎಂಜಾಯ್ ಮಾಡ್ತಾನೆ.
whereas his brother prefers reading. Whereas, okay, so ಅವನು ಸ್ಪೋರ್ಟ್ಸ್ ಎಂಜಾಯ್ ಮಾಡ್ತಾನೆ, ಆದ್ರೆ ಅವನ ಸಹೋದರ ಓದುವುದಕ್ಕೆ ಆದ್ಯತೆ ಕೊಡ್ತಾನೆ. ಓಕೆ, ಅವನು ಸ್ಪೋರ್ಟ್ಸ್ ಅಲ್ಲಿ ಅವನಿಗೆ ಆಸಕ್ತಿ ಇದೆ, ಅವನು ಸ್ಪೋರ್ಟ್ಸ್ ಇಷ್ಟಪಡ್ತಾನೆ, ಅವನಿಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇದೆ, ಎಂಜಾಯ್ ಮಾಡ್ತಾನೆ. ಆದರೆ ಬಟ್ ಅಂತ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಬಟ್ ಅಂತ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮಾಡಿದ್ರು ನೋಡಿ, ಇಲ್ಲಿ he enjoys sports but his brother prefers reading, but is also okay. Whereas ಅದು ಬಟ್ ಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಒಂದು ಕಂಜಂಕ್ಷನ್. ವೇರ್ ಬೇರೆ, ವೇರ್ ಅಂದ್ರೆ ಎಲ್ಲಿ, ಆಸ್ ಅಂದ್ರೆ ಆಸ್ ಸಪರೇಟ್ ಆಗಿದೆ, ಅವೆರಡು ಸೇರಿಸಿದಾಗ ವೇರ್ ಆಸ್. ಬಟ್ ಅಂದ್ರೆ ಆದ್ರೆ ಅಂತ ಆಗುತ್ತೆ, ಬಟ್ ಇಲ್ಲಿ ಆದ್ರೆ ಅನ್ನೋದನ್ನ ತುಂಬಾ ಕಡೆ ನಾವು ಬಳಸ್ತೀವಿ. ಆದ್ರೆ ಅದು ಹಂಗ ಆಗಲ್ಲ ಅಂತಾನು ಹೇಳ್ತೀವಿ, ಆದ್ರೆ ಅದು ಹಂಗ ಆಗಲ್ಲ, ಅಲ್ಲಿ ನಾವು ಬಟ್ ಅಂತಾನೆ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, he enjoys sports whereas his brother, ಇದನ್ನ ನಾವು ಕಂಪೇರ್ ಮಾಡ್ತಾ ಇದ್ವಿ. ಕಂಪ್ಯಾರಿಸನ್ ಅಲ್ಲಿ ಮಾತ್ರ ನಾವು ಇಲ್ಲಿ whereas ಯೂಸ್ ಮಾಡ್ತೀವಿ, ಬಟ್ ಯೂಸ್ ಮಾಡ್ಬೋದು. ಬಟ್ ಅನ್ನ ನಾವು ಈಗ ನೋಡಿ, he enjoys sports but his brother prefers reading. ಬಟ್ ನಿಜವಾಗ್ಲೂ ಅವಶ್ಯಕತೆ ಇದೆಯಾ? ಇಲ್ಲ. ಹಾಗಾಗಿ whereas ಯೂಸ್ ಮಾಡ್ತೀವಿ. Some people love spicy food, whereas ನೋಡಿ, ಕೆಲವರು ಸ್ಪೈಸಿ ಅಂದ್ರೆ ಖಾರ, ಮಸಾಲೆ ತುಂಬಾ ಇರುವಂತದ್ದು. whereas others can't stand it. ಕೆಲವರಿಗೆ ಮಸಾಲೆ ಊಟ ಇಷ್ಟ, ಕೆಲವರಿಗೆ ಅದು ಇಷ್ಟವಿಲ್ಲ ಅಥವಾ ಅದನ್ನ ಸಹಿಸಲಾಗದು. ಸ್ಟ್ಯಾಂಡ್ ಇಟ್ ಅಂದ್ರೆ ಸಹಿಸಲಾಗದು. ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋದು, ಸ್ಟ್ಯಾಂಡ್ ಇಟ್ ಅಂದ್ರೆ ಸಹಿಸಲಾಗದೆ ಇರುವಂತದ್ದು. ಐ ಕಾಂಟ್ ಸ್ಟ್ಯಾಂಡ್ ದ್ಯಾಟ್, ನನಗೆ ಅದನ್ನ ಸಹಿಸ್ಕೊಳ್ಳಕ್ಕಾಗಲ್ಲ, ಆ ಮೀನಿಂಗ್ ಬರುತ್ತೆ ಇಲ್ಲಿ. some people love spicy food but others can't stand it. ಅದು ಬಟ್ ಹಾಕಿದ್ರೆ ಅಷ್ಟು ಮೀನಿಂಗ್ ಬರಲ್ಲ. whereas is correct. She works in education, whereas education department. She works in education whereas he works in finance. Okay, ಇಬ್ರು ಕಪಲ್ಸ್ ಇದ್ದಾರೆ, ಒಬ್ರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಇನ್ನೊಬ್ರು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ಬಟ್ ಹಾಕಕ್ಕಲ್ಲ. she works in education but he works in finance ಅಲ್ಲ. ಬಟ್ ಹಾಕಿದ್ರಲ್ಲಿ ತುಂಬಾ ಇದು ಆಪೋಸಿಟ್ ಆಗಿಬಿಡುತ್ತೆ ಆ ತರ. ಓಕೆ, ಆಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾಳೆ, ಅವನು ಫೈನಾನ್ಸ್ ಅಲ್ಲಿ ವರ್ಕ್ ಮಾಡ್ತಾನೆ ಅಷ್ಟೇ. ಅದು ತುಂಬಾ ಆಪೋಸಿಟ್ ಆಗಿ ಬರುವಂತದ್ದು ಆಗಲ್ಲ. ಓಕೆ, ದಾಟ್ ಆಕ್ಚುಲಿ ಇದು ರಿಲೇಟಿವ್ ಕ್ಲಾಸ್, ಬಟ್ ಇಲ್ಲಿ ನಾನು ಕಂಜಂಕ್ಷನ್ ಇದರಲ್ಲೇ ತಗೊಂಡಿದ್ದೀನಿ. ಇಟ್ಸ್ ನಾಟ್ ಕರೆಕ್ಟ್ ಕಂಜಂಕ್ಷನ್, ಆದ್ರೂ ಕೆಲವರು ಇದನ್ನ ಕಂಜಂಕ್ಷನ್ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಇಟ್ ಈಸ್ ಅ ರಿಲೇಟಿವ್ ಕ್ಲಾಸ್. ಓಕೆ, ಐ ಡೌಟ್ ಇದು ಒಂದು ಕ್ಲಾಸ್. ಐ ಡೌಟ್, ನನಗೆ ಡೌಟ್ ಇದೆ ಅಥವಾ ನಾನು ಸಂಶಯ ಪಡ್ತೀನಿ. that he'll agree. I doubt that he'll agree. I doubt ಒಂದು ಕ್ಲಾಸ್, ಒಂದು ಕಂಪ್ಲೀಟ್ ಸೆಂಟೆನ್ಸ್ ಅದು. ಐ ಡೌಟ್ ಅನ್ನ ನೀವು ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಅಲ್ಲ, ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಅದು. ಐ ಡೌಟ್ ಏನು? ಐ ಡೌಟ್ ಸಮಥಿಂಗ್. ಓಕೆ, ಸೊ ಐ ಡೌಟ್ that he'll agree. ಅವನು ಒಪ್ಕೋತಾನೆ ಅಂತ ನನಗೆ ಸಂಶಯ ಇದೆ. ಅವನು ಒಪ್ಕೋತಾನೆ ಅನ್ನೋದ್ರ ಬಗ್ಗೆ ನಾನು ಸಂಶಯ ಪಡ್ತೀನಿ. ಐ ಡೌಟ್ ದಟ್ ಹೀಲ್ ಅಗ್ರಿ. ಶಿ ಟೋಲ್ಡ್ ಮೀ, ಅವಳು ಹೇಳಿದ್ಲು ನನಗೆ. ಶಿ ಟೋಲ್ಡ್ ಮೀ ದಟ್ ಶಿ ವಾಸ್ ಬಿಸಿ. ಶಿ ಟೋಲ್ಡ್ ಮೀ ದಟ್ ಶಿ ವಾಸ್ ಬಿಸಿ. ಶಿ ಟೋಲ್ಡ್ ಮೀ ಸಮಥಿಂಗ್, ಶಿ ವಾಸ್ ಬಿಸಿ. ಶಿ ಟೋಲ್ಡ್ ಮೀ ವಾಟ್? ಶಿ ಟೋಲ್ಡ್ ಮೀ ದಟ್ ಶಿ ವಾಸ್ ಬಿಸಿ. ಇಲ್ಲಿ ದ್ಯಾಟ್ ಅಂದ್ರೆ ನೀವು ಅನ್ಕೋಬಹುದು ದ್ಯಾಟ್ ಅಂದ್ರೆ ಅದು ಇದು ಅಲ್ವಾ ಅಂತ ಅನ್ಕೋತೀರಾ, ಬಟ್ ದ್ಯಾಟ್ ಅಂದ್ರೆ ಇದು ಬೇರೆ. ಶಿ ಟೋಲ್ಡ್ ಮೀ ದ್ಯಾಟ್, ಆರ್ ಯು ಕ್ಯಾನ್ ಐ ಡೌಟ್ ಹೀಲ್ ಅಗ್ರಿ ಅಂತ ಹೇಳ್ಬೋದು. ದ್ಯಾಟ್ ಅವಾಯ್ಡ್ ಮಾಡಬಹುದು ಅಂದ್ರೆ ನಿಮಗೆ ತುಂಬಾ ಫ್ಲೂಯೆಂಟ್ ಆದ್ಮೇಲೆ ನೀವು ಅವಾಯ್ಡ್ ಮಾಡಬಹುದು. ಶಿ ಟೋಲ್ಡ್ ಮೀ ಶಿ ವಾಸ್ ಬಿಸಿ, ದ್ಯಾಟ್ ನ ತೆಗಿಬಹುದು. ಓಕೆ, he thinks that he is right. He thinks he is right. That is also okay. He thinks that he is right. What does he think? He thinks that he is right. We are lucky that it didn't rain. We are lucky that it didn't rain. Okay, so that na ee taranu badisbodu. I am glad that you are here. I am glad that you are here. I am glad you are here. Both are okay. That use ಮಾಡದೇ ಇದ್ರು ಅದೇ ಮೀನಿಂಗ್ ಕೊಡುತ್ತೆ, that use ಮಾಡಿದ್ರು ಅದೇ ಮೀನಿಂಗ್ ಕೊಡುತ್ತೆ. that ನ ಸ್ವಲ್ಪ ಫಾರ್ಮಲ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಫಾರ್ಮಲ್ ಆಗಿ ಕಲಿಬೇಕು. ಇದನ್ನ ನೀವು that ಯೂಸ್ ಮಾಡ್ಕೊಂಡು ಕಲಿಬೇಕು. ಆಮೇಲೆ ನೀವು ಫ್ಲೂಯೆಂಟ್ ಆದ್ಮೇಲೆ that ನ ಸ್ಕಿಪ್ ಮಾಡಬಹುದು. ಓಕೆ, now unless, until,
until up to ಅಂತಾನು ಬರುತ್ತೆ. unless, don't call me unless it's urgent. ಕನ್ನಡದಲ್ಲಿ ಅರ್ಜೆಂಟ್ ಇಲ್ಲದ ಹೊರತು ನನಗೆ ಕರೆ ಮಾಡಬೇಡ. ಈ ಇಲ್ಲದ ಹೊರತು ನಾವು ಕನ್ನಡದಲ್ಲಿ ಬಳಸೋದಿಲ್ಲ, ಬಟ್ ಇದನ್ನ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್. ಸಿ, ಅನ್ಲೆಸ್ ಅನ್ನೋದಕ್ಕೆ ಇಲ್ಲದ ಹೊರತು. ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕರಿಬೇಡ, ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕರಿಬೇಡ. ಸೊ ಇದು ಅಷ್ಟು ಸ್ಟ್ರಾಂಗ್ ಆಗಲ್ಲ. ಹೆಂಗ್ ಹೇಳ್ಬೋದು ಸ್ಟ್ರಾಂಗ್ ಆಗಿ? ಅರ್ಜೆಂಟ್ ಇಲ್ಲದ ಹೊರತು ನನಗೆ ಕರೆ ಮಾಡಬೇಡ. ಸ್ಟ್ರಾಂಗ್ ಆಗಿ ಹೇಳ್ಬೇಕಂದ್ರೆ ನಾವು ಅನ್ಲೆಸ್ ಅಂತ ಹಾಕ್ತೀವಿ ಇಂಗ್ಲಿಷ್ ಅಲ್ಲಿ. ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್ ಅಂದ್ರೆ ಯಾವುದೇ ಸುಮ್ನೆ ಕಾಲ್ ಮಾಡಬೇಡ, ತುಂಬಾ ಅರ್ಜೆಂಟ್ ಇದ್ರೆ ಮಾತ್ರ ನನಗೆ ಕಾಲ್ ಮಾಡು ಅಂತ ಹೇಳೋದಾದ್ರೆ ಇದನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡು. ಡೋಂಟ್ ಕಾಲ್ ಮೀ ಅಂದ್ರೆ ನನ್ನನ್ನು ಕರೆ ಮಾಡಲೇಬೇಡ. ಸಿ, ನನಗೆ ಕರೆ ಮಾಡಬೇಡ ಅಂತಾನೆ ಅರ್ಥ. ನಾನು ಹೋಗ್ತಾ ಇದ್ದೀನಿ, ನಾನು ಅರ್ಜೆಂಟ್ ಅಲ್ಲಿ ಇದ್ದೀನಿ, ಅಲ್ಲ ನನಗೆ ತುಂಬಾ ಬಿಸಿ ಇದ್ದೀನಿ ನಾನು, ಪ್ಲೀಸ್ ಡೋಂಟ್ ಕಾಲ್ ಮೀ ಅಂತ ಹೇಳಿ ಇದರ ಅರ್ಥ ಏನು? ಕಾಲ್ ಮಾಡಲೇಬೇಡ. ಪ್ಲೀಸ್ ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್. ಇದರ ಅರ್ಥ ಏನು? ನನಗೆ ಕರೆ ಮಾಡಲೇಬೇಡ ನೀನು ಅನ್ಲೆಸ್ ಇಟ್ಸ್ ಅರ್ಜೆಂಟ್. ಇದನ್ನು ಕನ್ನಡದಲ್ಲಿ ನಾವು ಸ್ಟ್ರಾಂಗ್ ಆಗಿ ಹಿಂಗೆ ಹೇಳ್ಬೋದು, ನಮಗೆ ನೀನು ಫೋನ್ ಮಾಡಲೇಬೇಡ ಅರ್ಜೆಂಟ್ ಇಲ್ಲದ ಹೊರತು ಹಂಗೆ ಹೇಳ್ಬೇಕಾಗುತ್ತೆ. ಹೌ ಕ್ಯಾನ್ ಯು ಪುಟ್ ಇಟ್? ಲೈಕ್ ಹೌ ಕ್ಯಾನ್ ಯು ಸೇ ಇನ್ ಕನ್ನಡ? ಡೋಂಟ್ ಕಾಲ್ ಮೀ, ಪ್ಲೀಸ್ ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್. ಇದನ್ನೇ ನೀವು ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ತೀರಾ? ಇದು ನಾನು ನಿಮಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ, ಯಾಕೆಂದ್ರೆ ಆಡು ಭಾಷೆಯಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತೀರಲ್ವಾ. ಅರ್ಜೆಂಟ್ ಇಲ್ಲದ ಹೊರತು ನನಗೆ ಕರೆ ಮಾಡಕ್ ಹೋಗ್ಲೇಬೇಡ ನೀನು. ಮೈಕ್ ಆನ್ ಆಗಿದೆಯಲ್ಲ ಎಲ್ರದ್ದು? ಎಸ್. ಹೆಂಗ್ ಹೇಳ್ತೀರಾ ನೀವು? ಎನಿಬಡಿ? ಅರ್ಜೆಂಟ್ ಇಲ್ಲ ಅಂದ್ರೆ ನನಗೆ ಕಾಲ್ ಮಾಡಬೇಡ, ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು. ಅದು ಸಿಂಪಲ್ ಆಗಿ ಹೇಳೋದಾಗುತ್ತೆ. ಸ್ಟ್ರಾಂಗ್ ಆಗಿ ಹೆಂಗ್ ಹೇಳೋದು? ಪ್ಲೀಸ್ ಡೋಂಟ್ ಕಾಲ್ ಮೀ. ಫಸ್ಟ್ ಗೆ ಹೇಳ್ಬಿಡ್ತೀನಿ, ಪ್ಲೀಸ್ ಡೋಂಟ್ ಕಾಲ್ ಮೀ ಅನ್ಲೆಸ್ ಇಟ್ಸ್ ಅರ್ಜೆಂಟ್. ಆ ತರ ಆರ್ಡರ್ ಮಾಡಿ ಹೋಗೋದು. ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು. ಮಾತ್ರ, ಅರ್ಜೆಂಟ್ ಇದ್ರೆ ಮಾತ್ರ ಕಾಲ್ ಮಾಡು. ಎಸ್, ಅದೇ ಈ ಮಾತ್ರ ಅರ್ಜೆಂಟ್ ಇದ್ರಷ್ಟೇ ಕಾಲ್ ಮಾಡು. ಇದ್ದರಷ್ಟೇ, ಕರೆಕ್ಟ್. ಅರ್ಜೆಂಟ್ ಇದ್ದರಷ್ಟೇ ಕಾಲ್ ಮಾಡು. ಡೋಂಟ್ ಕಾಲ್ ಮೀ ಬಂದಿಲ್ಲಲ್ಲ. ಸೊ ಕಾಲ್ ಮೀ ಓನ್ಲಿ ಇಫ್ ಇಟ್ ಇಸ್ ಅರ್ಜೆಂಟ್. ಅದು ಅರ್ಜೆಂಟ್ ಇದ್ದರಷ್ಟೇನೆ ಕಾಲ್ ಮಾಡು. ಕಾಲ್ ಮೀ ಓನ್ಲಿ ಇಫ್ ಇಟ್ ಈಸ್ ಅರ್ಜೆಂಟ್. ನೆಕ್ಸ್ಟ್ ನೋಡೋಣ. ಐ ವೋಂಟ್ ಬಿಲೀವ್ ಇಟ್ ಅನ್ಲೆಸ್ ಐ ಸಿ ಇಟ್. ಐ ಡೋಂಟ್ ಬಿಲೀವ್ ಇಟ್ ಅನ್ಲೆಸ್ ಐ ಸಿ ಇಟ್. ನಾನು ಅದನ್ನ ನೋಡೋವರೆಗೂ ನಾನು ಅದನ್ನ ನಂಬೋದಿಲ್ಲ. ನೋಡೋ ತನಕ ನಾನು ಅದನ್ನ ನಂಬಲ್ಲ. ಆ ತರನೂ ಬರುತ್ತೆ. ಅನ್ಲೆಸ್ ಯು ಆಸ್ಕ್ ಯು ವೋಂಟ್ ಗೆಟ್ ಹೆಲ್ಪ್. ನೀನ್ ಕೇಳೋವರೆಗೂ ನೀನ್ ಕೇಳದ ಹೊರತು ನಿನಗೆ ಹೆಲ್ಪ್ ಸಿಗಲ್ಲ. ಅಥವಾ ನೀನ್ ಕೇಳೋವರೆಗೂ ನಿನಗೆ ಕೇಳೋವರೆಗೂ ಅದು ಮೀನಿಂಗ್ ಬರುತ್ತಾ? ಮೀನಿಂಗ್ ಬರುತ್ತಾ? ಕೇಳೋವರೆಗೂ, ನೀನ್ ಕೇಳೋ ತನಕ, ಅಥವಾ ನೀನ್ ಕೇಳದೆ ಹೊರತು. ನೀನ್ ಕೇಳದೆ ಹೊರತು. ಸೊ ಮತ್ತು ಹಂಗೆ ಬರುತ್ತೆ. ನೀನ್ ಕೇಳೋವರೆಗೂ ಆ ಮೀನಿಂಗ್ ಬರಲ್ಲ. ನೀನ್ ಕೇಳದೆ ಹೊರತು ನಿನಗೆ ಹೆಲ್ಪ್ ಸಿಗಲ್ಲ. ಬಟ್ ಅದನ್ನ ನಾವು ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ತೀವಿ? ನೀನ್ ಕೇಳೋವರೆಗೂ ಹೆಲ್ಪ್ ಸಿಗಲ್ಲ. ಐ ವೋಂಟ್ ಲೀವ್ ಅನ್ಲೆಸ್ ಯು ಆರ್ ರೆಡಿ. ನೀನ್ ರೆಡಿ ಆಗೋ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ, ನಾನು ಹೋಗೋದಿಲ್ಲ. ನೀನ್ ರೆಡಿ ಆಗದ ಹೊರತು ನಾನು ಇಲ್ಲಿಂದ ಹೊರಡೋದಿಲ್ಲ. ಓಕೆ, ಇಟ್ಸ್ ಆಲ್ ಅಬೌಟ್ ಹೌ ಯು ಯೂಸ್ ಇಟ್. ಅಂಟಿಲ್ ಹಾಗೆ ಬರುತ್ತೆ. ಸ್ಟೇ ಹಿಯರ್ ಅಂಟಿಲ್ ಐ ರಿಟರ್ನ್. ನಾನು ಬರುವವರೆಗೂ, ನಾನು ವಾಪಸ್ ಬರುವವರೆಗೂ ಸ್ಟೇ ಹಿಯರ್, ನೀನು ಇಲ್ಲೇ ಇರು. ಹಿ ವರ್ಕ್ಡ್ ಅಂಟಿಲ್ ಮಿಡ್ ನೈಟ್. ಅವನು ಮಧ್ಯರಾತ್ರಿವರೆಗೆ ಕೆಲಸ ಮಾಡಿದ. ಟಿಲ್ ಎರಡು ಒಂದೇನೆ. ಶಿ ವೇಟೆಡ್ ಅಂಟಿಲ್ ಹಿ ಅರೈವ್ಡ್. ಅವನು ಬರೋ ತನಕ ಅವಳು ಕಾದಳು. ದ ಶೋ ವೋಂಟ್ ಸ್ಟಾರ್ಟ್ ಅಂಟಿಲ್ 7 PM. 7 ಗಂಟೆ ತನಕ, 7 ಗಂಟೆ ಆಗದೆ ಶೋ ಸ್ಟಾರ್ಟ್ ಆಗಲ್ಲ. ಓಕೆ, ವೆನ್ ಯೂಸ್ ಮಾಡ್ತೀವಿ ನೋಡಿ. ಕಾಲ್ ಮೀ ವೆನ್ ಯು ಆರ್ ರೆಡಿ. ಇಟ್ಸ್ ವೆರಿ ಸಿಂಪಲ್. ಕಾಲ್ ಮೀ ವೆನ್ ಯು ಆರ್ ರೆಡಿ. ಡೋಂಟ್ ಕಾಲ್ ಮೀ ವೆನ್ ಯು ಆರ್ ನಾಟ್ ರೆಡಿ. ಆ ಥರ. ಟೆಲ್ ಮೀ ವೆನ್ ಯು ಆರ್ ಫ್ರೀ. ಐ ವಾಸ್ ಸರ್ಪ್ರೈಸ್ಡ್ ವೆನ್ ಐ ಹರ್ಡ್. ಇವೆಲ್ಲ ಸಿಂಪಲ್ ಆಗಿ. ಲೀವ್ ವೆನ್ ಯು ಆರ್ ಡನ್. ನಿಮ್ದು ಮುಗಿಸಿದ ತಕ್ಷಣ
ಮುಗಿಸಿದ ನಂತರ ನೀವು ಹೊರಡ್ಬೋದು. ವೇರ್, ವೆನ್, ವೇರ್, ಹೂ ಇದೆಲ್ಲ ಬರುತ್ತೆ ನೋಡಿ. ಶೋ ಮೀ ವೇರ್ ಯು ಫೌಂಡ್ ಇಟ್. ಶೋ ಮೀ ವೇರ್ ಯು ಫೌಂಡ್ ಇಟ್. ಶೋ ಮೀ ವೇರ್ ಯು ಫೌಂಡ್ ಇಟ್. ಓಕೆ, ಸೊ ಡೈರೆಕ್ಟ್ ಆಗಿ ಕೇಳೋದಾದ್ರೆ ಹೇಗೆ? ನೀನ್ ಅದನ್ನ ಎಲ್ಲಿ ಕಂಡುಕೊಂಡೆ, ನಿನ್ಗೆ ಅದು ಎಲ್ಲಿ ಸಿಕ್ತು ಅದನ್ನ ಕೇಳೋದಾದ್ರೆ ವೇರ್ ಯು ಫೌಂಡ್ ಇಟ್. ನಿನಗದು ಎಲ್ಲಿ ಸಿಕ್ತು? ನಿನಗದು ಎಲ್ಲಿ ಸಿಕ್ತು ಅಂತ ಕೇಳ. ವೇರ್ ಯು ಫೌಂಡ್ ಇಟ್. ವಾಟ್ ಇಸ್ ದಿಸ್? ವೇರ್ ಯು ಫೌಂಡ್ ಇಟ್ ಇಲ್ಲೇ ಇದೆಯಲ್ಲ, ಮತ್ತೆ ನೀವು ಸ್ಟ್ರೈಟ್ ಕ್ವೆಶ್ಚನ್ ಕೇಳಬೇಕಾದ್ರೂ ಅದೇ ಸ್ಟ್ರಕ್ಚರ್ ಹೆಂಗ್ ಬರುತ್ತೆ? ಹೌ ಇಸ್ ದಟ್ ಪಾಸಿಬಲ್? ವೇರ್ ಡು ಯು ಫೌಂಡ್ ಇಟ್. ವೇರ್ ಡು ಯು ಫೌಂಡ್ ಇಟ್ ಇದು ಇನ್ನೊಂದು ಬ್ಲಂಡರ್. ವೇರ್ ಡು ಯು ಫೌಂಡ್ ಇಟ್. ವೇರ್ ಡು ಯು, ಡೂ ಬಂದಾಗ ಫೌಂಡ್ ಹೆಂಗ್ ಬರುತ್ತೆ? ವೇರ್ ಡು ಯು ಫೈಂಡ್ ಇಟ್ ಒಂದು, ಅಥವಾ ನಿನಗೆ ವೇರ್ ಡಿಡ್ ಯು ಫೌಂಡ್ ಇಟ್ ಇದು ಇನ್ನೊಂದು ಸೆಕೆಂಡ್ ಬ್ಲಂಡರ್. ವೇರ್ ಡಿಡ್ ಯು ಫೌಂಡ್ ಇಟ್, ವೇರ್ ಡು ಯು ಫೌಂಡ್ ಇಟ್. ಸರಿ ಇರೋದನ್ನ ಬಿಟ್ಟು ಬೇರೆ ಎಲ್ಲ ನೀವು ತಪ್ಪೇ ಹೇಳ್ತಾ ಇದ್ದೀರಾ. ಯಾಕೆ? ಅದೆಲ್ಲ ಬರ್ತಾ ಇದೆ, ಸರಿ ಇರೋದು ಮಾತ್ರ ಬರ್ತಾ ಇದೆ. ವೇರ್ ಡಿಡ್ ಯು ಫೈಂಡ್ ಇಟ್. ನೋಡಿ, ನಾನು ಅದೇ ಹೇಳೋದು, ಟೆನ್ಸ್ ಅದು. ನೀವು ಇಲ್ಲಿ ಟೆನ್ಸ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಯು ಆರ್ ಇನ್ ಕಂಜಂಕ್ಷನ್ಸ್. He doesn't know where she went. He doesn't know where she went. ಅವನಿಗೆ ಗೊತ್ತಿಲ್ಲ ಎಲ್ಲಿ ಅವಳು ಹೋದ್ಲು ಅಂತ. ಅವಳು ಎಲ್ಲಿಗೆ ಹೋದ್ಲು ಹೇಗೆ ಕೇಳ್ತೀರಾ? ಅವಳು ಎಲ್ಲಿಗೆ ಹೋದ್ಲು?